ನಮಸ್ಕಾರ ವೀಕ್ಷಕರೇ, ಎಲ್ಲವೂ ಆದಂತಹ ಒಂದು ಶಕ್ತಿಗೆ ಶರಣಾಗಿ ನಮಿಸುತ್ತಾ ಎಲ್ಲರಿಗೂ ನಮಸ್ಕಾರ. ಸಾಮಾನ್ಯವಾಗಿ ಈ ಥರ ನಾನು ಎಷ್ಟೋ ವಿಚಾರಗಳಲ್ಲಿ ವೀಡಿಯೋಗಳನ್ನ ಮಾಡ್ತೀನಿ, ಮತ್ತು ಈ ಥರ ಮಾತಿನ ಮುಖಾಂತರ ಇದು ಮಾಡಿ ಅದನ್ನು ಹಾಕೋದು ಅಪ್ಲೋಡ್ ಮಾಡೋದಿಲ್ಲ, ಇದು ಮಾಡ್ತಿರ್ತೀನಿ ವೀಕ್ಷಕರೇ. ಅಪ್ಲೋಡ್ ಮಾಡಿದ್ರೆ ಹಂಗೆ ಇಡ್ತಿರ್ತೀನಿ. ಹಾಗಾಗಿ ಈ ವಿಚಾರ ಏನು ಅಂತ ಹೇಳಿದ್ರೆ, ಇಲ್ಲಿ ಅದೇ ವಿಚಾರ ಏನು ಅಂತಂದರೆ, ಇಲ್ಲಿ ಸ್ವಲ್ಪ ಇನ್ವಾಲ್ವ್ಮೆಂಟ್ ಏನಿದೆ ಅದೆಲ್ಲ ನಾನೇ ಇನ್ವಾಲ್ವ್ ಆಗಬೇಕಾಗಿದ್ದದ್ದು. ಅದು ನನ್ನ ಒಂದು ಜವಾಬ್ದಾರಿ ಮತ್ತು ಕರ್ಮ ಅಂತ ಹೇಳ್ತಾರಲ್ಲ, ನಾನು ನಿಮಗೆ ಆಗಲಿಂದನೂ ಹೇಳ್ತಾ ಬಂತು. ಅದಕ್ಕೆ ನಾನು ಬದ್ಧನಾಗಿರಬೇಕು. ಅದಕ್ಕೆ ನಾನು ಎಲ್ಲೂ ತಪ್ಪಿಸ್ಕೊಂಡು ಹೋಗದೆ ನುಸುಳದೆ ಹಾಗೆ ಅದನ್ನು ಇದು ಮಾಡಿ ನಾನು ಇದು ಮಾಡ್ಕೊಳ್ಳೇಬೇಕಾಗುತ್ತೆ. ಹಾಗಾಗಿ ಅದು ನನ್ನ ಒಂದು ಕರ್ತವ್ಯ. ಹಾಗಾಗಿ ನಾನು ನಿಮಗೆ ಇಷ್ಟು ಜನಕ್ಕೆ ಅಥವಾ ಇಷ್ಟು ವಿಚಾರಗಳಲ್ಲಿ ಸಾರ್ವಜನಿಕವಾಗಿ ಮತ್ತೊಂದು ರೀತಿಯಲ್ಲಿ ಕಾಣ್ತಿರೋದು ಹೊರತು ಬೇರೆ ಯಾವುದೂ ಅಲ್ಲ ವೀಕ್ಷಕರೇ. ಬೇರೆಯವರಿಗೆ ಅಂದರೆ ಪ್ರಾಪಂಚಿಕವಾಗಿ ಬೇರೆ ಬೇರೆ ನೆಲೆಗಟ್ಟಲ್ಲಿ ಥಿಂಕ್ ಮಾಡಿದಾಗ ಆ ಥಿಂಕಿಂಗಿಗೆ ನಾವಿಲ್ಲ. ನಮ್ಮ ವಿಚಾರಗಳೆಲ್ಲ ಈ ಥರ ಇರೋದ್ರಿಂದ ನನ್ನ ಜೊತೆ ಮಾತಾಡಿದವರು, ನನ್ನ ಸಂಪರ್ಕದಲ್ಲಿ ಇದ್ದವರು ಸಮೇತ ಯುವಕರಾಗಲಿ, ಒಂದು ಇಲ್ಲಾಂದರೆ ಒಂದು ವಯಸ್ಕರಾದರೂ ಅಂದರೆ ಒಂದು ಏಜ್ಡ್ ಪರ್ಸನ್ ಆದರೂ ಆಗಲಿ, ನನ್ನ ಜೊತೆ ಮಾತಾಡೋಕ್ಕೆ ತುಂಬ ಒಂದು ಬೇಜಾರು ಅಂತ ಆಗುತ್ತೆ. ಯಾಕೆಂದರೆ ಬೋರ್ ಅಂತ ಅನಿಸುತ್ತೆ. ಯಾಕೆಂದರೆ ನಾವು ಅಷ್ಟು ಇದರಲ್ಲಿ ಇದಿಲ್ಲ ಪ್ರಾಪಂಚಿಕ ವಿಚಾರದ ನೆಲಗಟ್ಟುಗಳಲ್ಲಿ. ಹಾಗಾಗಿ ನಮ್ಮ ವಿಚಾರಗಳಲ್ಲಿ, ನನ್ನ ವಿಚಾರಗಳಲ್ಲಿ ಸ್ವಯಂ ಆದಂಥದ್ದು ಯಾರೇ ಯಾವುದೇ ರೀತಿಯ ಒಂದು ಪ್ರಚೋದನೆ ಆಗಲಿ ಅದನ್ನು ಯಾವುದನ್ನು ತಲೆಗೆ ಅಂದರೆ ಮೈಂಡ್ಗೆ ಹಾಕೊಳ್ಳೋಕ್ಕೂ ಹೋಗಬೇಡಿ. ಯಾಕಂದರೆ ನಾನು ಈಗ ಹೇಳಿದ್ನಲ್ಲ, ಯುವಕರಿಗೂ ಆಗುತ್ತೆ, ಏಜ್ಡ್ ಪರ್ಸನ್ಸ್ಗಳಿಗೂ ಬೇಜಾರಾಗುತ್ತೆ, ಬೋರ್ ಆಗುತ್ತೆ. ನಮ್ಮ ಮಾತುಗಳೆಲ್ಲ ಹಿಂಗೆ ಇಲ್ಲಿ ನೋಡಿ, ಇಲ್ಲಿ ಇನ್ವಾಲ್ವ್ ಆಗ್ತಾ ಇರೋದಲ್ಲ, ಇದು ಸಮೇತ ಎಲ್ಲರಿಗೂ ಅಂತ ನಾವು ಇದು ಇದ್ದಂಗೆ ಎಂಟರ್ಟೈನ್ಮೆಂಟ್ ಅನ್ನೋದು ಈಗಿರಲ್ಲ. ಹಾಗಾಗಿ ಹಲವು ವಿಚಾರಗಳಲ್ಲಿ ನಾನು ಇದಕ್ಕೆ ಬದ್ಧನಾಗಿರಬೇಕಾಗುತ್ತೆ. ಮತ್ತು ಇದನ್ನು ನಾನು ಆದಷ್ಟು ಕಡಿಮೆ ಮಾಡ್ತಾಯಿದ್ದೀನಿ, ಸೋಷಲ್ ಮೀಡಿಯಾ ಅಂದರೆ ಈ ಸಾಮಾಜಿಕ ಜಾಲತಾಣ ಅನ್ನೋದನ್ನ. ಯಾಕೆಂದರೆ ಅಷ್ಟು ಇದ್ದಿದ್ದು ಅಂತ ಹೇಳಿದ್ರೆ ಒಂದಷ್ಟು ನಾನು ಸ್ವಲ್ಪ ಒಂದು ಉಸಿರುಗಟ್ಟೆ ಅಷ್ಟು ವಿಚಾರಗಳನ್ನ ಇದು ಮಾಡಬೇಕಾಗಿತ್ತು. ಅದನ್ನು ಇದು ಮಾಡಿ ಈಗ ಯಾವುದೂ ನಾನು ಇನ್ವಾಲ್ವ್ಮೆಂಟ್ ಅನ್ನೋದು ಇಲ್ಲ ವೀಕ್ಷಕರೇ. ಹಾಗಾಗಿ ಇಲ್ಲಿ ಏನಿದೆ ಅದೆಲ್ಲ ಬದ್ಧನಾಗಿರಬೇಕು. ಅದು ನನ್ನ ಒಂದು ಕೆಲವೊಂದು ಎಲ್ಲ ಏನು ಅಂತಂದರೆ, ಯಾರು ಒಂದು ಏನಾದರೂ ಇದು ಮಾಡಿದಾಗ ಇದೆಲ್ಲಿಂದ ಅಂತ ಹೇಳಿದಾಗ ಆ ರೊಟ್ಟಿಗೆ ಒಂದು ನ್ಯೂಸ್ ಪೇಪರ್ ಅಂತ ಆದ್ರೂ ಯಾರು ಇದ್ರದ್ದು ಎಡಿಟರ್ ಅಂತ ನೋಡಿದಾಗ, ಸಂಪಾದಕರು ಅಂತ ನೋಡಿದಾಗ ಅವ್ರು ಇದಾಗ್ತಾರಲ್ವ, ಹಂಗೆ ಕೆಲವೊಂದು ವಿಚಾರಕ್ಕೆ ನಾನು ಬದ್ಧನಾಗಿರಬೇಕು. ಹಾಗಾಗಿ ಇಷ್ಟು ವಿಚಾರಗಳಲ್ಲಿ ನಾನು ಬದ್ಧನಾಗಿದ್ದೀನಿ. ಮತ್ತು ಅದಕ್ಕಾಗಿಯೇ ಒಂದು ಕೆಲವು ವಿಚಾರಗಳಲ್ಲಿ ಸಂಘರ್ಷಗಳು ಅದು ಇದು ಅಂತೆಲ್ಲ ಆಗಿರ್ಬೋದಂಥ ಸಾಧ್ಯತೆಗಳು ಇರ್ಬೋದು. ಅಂದರೆ ಎಲ್ಲ ಸಾತ್ವಿಕವಾದಂಥದ್ದು, ಯಾವುದೂ ಪ್ರಚೋದನೆ ಇಲ್ಲ. ಜಾತಿ ಮತಗಳು ಇದ್ಯಾವುದೂ ನಾವು ಪ್ರಚೋದನೆಯನ್ನು ಮಾಡಿಲ್ಲ. ಮತ್ತು ನನಗೆ ಯಾರು ಇದನ್ನು ಹೇಳಿ ಸಹ ಮಾಡಿಲ್ಲ. ಅಂದರೆ ಟೀಮ್ ಇಲ್ಲ ನನಗೆ, ಪರ್ಟಿಕ್ಯುಲರಾಗಿ ಯಾವುದೂ ಟೀಮ್ ಇಲ್ಲದೆ ಇದು ಮಾಡಿರುವಂಥದ್ದು. ಮತ್ತು ಯಾರು ಹೇಳಿ ಮಾಡಿಸುವಂಥದ್ದು ಪ್ರಾಪಂಚಿಕವಾಗಿ ದೈಹಿಕವಾಗಿ ಅಂತ ಆ ಥರನೂ ಇಲ್ಲ ವೀಕ್ಷಕರು. ಇದು ಸ್ವಯಂ ನನ್ನದೇ ಆದಂತಹ ಒಂದು ಕರ್ಮ ಆಧಾರಿತ. ಕರ್ಮ ಅಂತ ಹೇಳಿದ್ರೆ ನಿಮಗೆ ಏನಿದೆ ಹಾಗೆ ವಿಚಾರ. ಹಾಗಾಗಿ ಇಲ್ಲಿಗೆ ವಿಚಾರಗಳಿಗೆಲ್ಲ ನಾನು ಬದ್ಧನಾಗಿ ಇರುವಂಥದ್ದು. ಇನ್ನು ಪ್ರಾಪಂಚಿಕ ನೆಲೆಗಟ್ಟಲ್ಲಿ ಏನಿದೆ ಅಂತಂದರೆ ಹಲವು ವಿಚಾರಗಳು, ಗೊಂದಲಗಳು ಸಾಮಾನ್ಯವಾಗಿ ಹಾಗೇ ಆಗುತ್ತೆ ವೀಕ್ಷಕರೇ. ಹಾಗಾಗಿ ಈ ಒಂದು ವಿಚಾರಗಳಲ್ಲಿ ಈ ಒಂದು ಹಿಂದೆ ಆದಂತಹ ವಿಚಾರಗಳಲ್ಲಿ ನಾನು ಹಲವು ಕೆಲಸ ಕಾರ್ಯಗಳಲ್ಲಿ ಪ್ರಯತ್ನ ಪಟ್ಟಿದ್ದು ಇದೆ. ಅದರಲ್ಲಿ ಸಿನಿಮಾ ಕ್ಷೇತ್ರಗಳು ಕೂಡ ಒಂದು ಸಣ್ಣದಾಗಿ ಒಂದು ಇದರಲ್ಲಿ ಅದರಲ್ಲಿ ಆ ಒಂದು ಸಿಚುವೇಶನ್ಗೂ ಆ ಒಂದು ನಾಯಕಿಗೆ ಸಂಬಂಧಪಟ್ಟಂತಹ ಆ ಒಂದು ಸಿಚುವೇಶನ್ ಏನು ಆಧಾರಿತ ಏನಿರುತ್ತೆ ಅದಕ್ಕೆ ಅದರದ್ದೇ ಆದಂತಹ ಸಂಭಾಷಣೆಗಳನ್ನ ಕೊಡಬೇಕಾಗುತ್ತೆ. ಇದು ಸಿನಿಮಾದ ಹಾಗೆ ಇದ್ದಿದ್ದೆಲ್ಲ ಸ್ವಲ್ಪ ರಾ ಇದರಿಂದ ಆ ಥರ ಇದು ಮಾಡಿದ್ದ ಒಂದು ವಿಚಾರಗಳಲ್ಲಿ ನಾನು ಇನ್ವಾಲ್ವ್ ಆಗಿದ್ದಿದೆ. ಯಾಕೆಂದರೆ ನನ್ನ ಜೀವನ ಮತ್ತೊಂದು ಮಗದೊಂದು ಒಂದು ಗುರುತಿಸುವಿಕೆ, ಅದೊಂದು ಕೆಲಸ, ಏನೋ ಒಂದು ಇದು ಆ ಥರ ಒಂದು ಪಕ್ವತೆಯಲ್ಲಿ ಇರುವಂಥದ್ದು. ಮತ್ತು ಆಗ ಬರ್ತಿದ್ದ ಸಿನಿಮಾಗಳೆಲ್ಲ ಸ್ವಲ್ಪ ರಾ ಇರುವಂತಹ ಸಂಭಾಷಣೆಗಳು ಈಗಿದ್ದು. ಮತ್ತು ನನಗೆ ಸಿಕ್ಕಿದಂಥದ್ದು ಸಾಂಗ್ಸ್ಗಳು ಇತ್ತು. ಸಾಂಗ್ಸ್ಗಳು ನಾನು ವೀಕ್ಷಕರೇ, ನಾನು ಸಾಂಗ್ಸ್ಗಳನ್ನ ಸಣ್ಣ ಮಟ್ಟಿಗೆ ಆದರೂ ನಾನು ಬರೀತೀನಿ, ಸಾಂಗ್ಸ್ಗಳನ್ನ ಇದು ಮಾಡ್ತೀನಿ. ಹಾಗಾಗಿ ಫಸ್ಟು ನಾನು ದೇವರ ಸಾಂಗನ್ನೇ ಬರೆದಿರುವಂಥದ್ದು. ಅದಾದಮೇಲೆ ಆ ಒಂದು ಆಧಾರಿತವಾಗಿಯೇ ನನಗೆ ಒಂದು ಸಣ್ಣದಾಗಿ ಚಾನ್ಸ್ ಸಿಕ್ಕಿದ್ದು. ಹಾಗಾಗಿ ಆ ಚಾನ್ಸ್ನ ಬೇರೆ ಬರ್ಕೊಂಡಿದ್ದೀನಿ. ಅದು ಬೇರೆ ಆದಂತಹ ಸ್ಥಿತಿಗತಿಗಳಲ್ಲಿ ನಾನು ಅದನ್ನು ಇನ್ವಾಲ್ವ್ಮೆಂಟ್ ಇದೆ. ಆದರೆ ನಾನು ಅಲ್ಲದಿರೋ ಸ್ಥಿತಿಗತಿಗಳಲ್ಲೇ ನಾವು ಅದನ್ನು ರೈಟ್ ಮಾಡಬೇಕಾಗತ್ತೆ. ನಾಯಕ ಆ ಪರಿಸ್ಥಿತಿ, ಆ ಒಂದು ಸಿಚುವೇಶನ್ ತಕ್ಕಂಗೆ. ಹಾಗಾಗಿ ಅದು ಸಹ ಒಂದು ಸಿನಿಮಾ ಆಧಾರಿತವಾಗಿರುವಂಥದ್ದು. ಯಾಕಂದರೆ ನಾನೀಗ ಅವ್ರ ಜೊತೆಲ್ಲ ಮಾತಾಡ್ತಾ ಇರಬೇಕಂತಂದರೆ ಅವ್ರದ್ದು ಏನಿದಿಲ್ಲ, ಯಾರ್ದು ಸಮೇತ ಏನಿಲ್ಲ. ಒಂದು ಟೀಮ್ ಒಂದು ವರ್ಕ್ ಮಾಡಬೇಕಾದ್ರೆ ಹಿಂಗಿರುತ್ತೆ,
ವೀಕ್ಷಕರೇ, ಅದು ಗೊತ್ತಿರುತ್ತೆ ಸಿನಿಮಾ ಕ್ಷೇತ್ರದಲ್ಲಿ ಇರೋರಿಗೆ. ಆದರೆ ನಾನು ಇನ್ನೂ ಮೊದಲನೇ ಒಂದು ಮೆಟ್ಲು ಹತ್ತಿಲ್ಲ, ಆ ಒಂದು ಪ್ರಯತ್ನದಲ್ಲಿ ಇದ್ದಿದ್ದಷ್ಟೇ. ಹಾಗಾಗಿ ಅದೇನಾದರೂ ಅವರು ಪರ್ಸ್ನಲ್ ಆಗಿ ತೊಗೊಂಡಿದ್ರು, ಅವರು ಈ ಕಾಂಟ್ಯಾಕ್ಟಲ್ಲಿ ಇರೋದ್ರಿಂದ ಪರ್ಸ್ನಲ್ ಆಗಿ ತೊಗೊಂಡಿದ್ರು ಸಹ ಅದು ಪರ್ಸ್ನಲ್ ಆಗಿ ತೊಗೊಳ್ಳೋಂಥದ್ದಲ್ಲ, ಅದು ಸಿನಿಮಾಕ್ಕೆ ಸಂಬಂಧಪಟ್ಟಂತಹ, ಕಥೆಗೆ ಸಂಬಂಧಪಟ್ಟಂತಹ ಆಧಾರಿತವಾದಂಥದ್ದು. ಅಥವಾ ಪರ್ಸ್ನಲ್ ಆಗಿ ಅಥವಾ ಪ್ರಾಪಂಚಿಕವಾಗಿ ಯಾವ್ದಾದ್ರು ಇತ್ತು ಅಂತಂದರೆ ಅದನ್ನು ರಿವರ್ಸ್ ನಾನು ತೊಗೊಳ್ಳೋಕ್ಕೆ ನಾನು ಯಾವತ್ತೂ ಸಿದ್ಧನೇ ಇರ್ತೀನಿ. ಯಾಕಂದರೆ ನಾನು ಇದು ಏನಂತ ಹೇಳ್ತಾರೆ, ಈ ಸಾಮಾಜಿಕ ವಿಚಾರಗಳಲ್ಲಿ ಇಲ್ಲ ಇರೋದ್ರಿಂದ ನಾವು ಆ ಥರ ಒಂದು ಸಿನಿಮಾಕ್ಕೆ ಮಾತ್ರ ಇರೋದ್ರಿಂದ, ಸಿನಿಮಾ ಅಂದರೆ ಒಂದು ಚಿತ್ರ, ಒಂದು 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 ಇದು ದೃಶ್ಯ ಮಾಧ್ಯಮ, ಒಂದು ತಯಾರಾಗುವಂಥದ್ದು, ಅಂದರೆ ಒಂದು ಇದಾಗುವಂಥದ್ದು, ಕಾಲ್ಪನಿಕವಾಗಿ ಒಂದು ತಯಾರಾಗುವಂಥದ್ದು. ಅದಕ್ಕೇನು ಬೇಕು, ಅದಕ್ಕೆ ಅದರದೇ ಆದಂತಹ ವಿಚಾರಗಳಲ್ಲಿ ಇನ್ವಾಲ್ವ್ ಆಗಿದ್ದು. ಹಾಗಾಗಿ ಏನಾದರೂ ನಿಮಗೆ ಆ ಥರ ವಿಚಾರಗಳಲ್ಲಿ ಇಲ್ಲಿಗಿರೋ ಕಾಂಟ್ಯಾಕ್ಟ್ಗಳಲ್ಲಿ ಅವರಿದ್ದರೆ, ಆ ಥರ ಈ ಥರ ವಿಚಾರಗಳು, ಗೊಂದಲಗಳು ಇದ್ದರೆ ಅವ್ರದ್ದು ತಪ್ಪಿಲ್ಲ, ಯಾರ್ದು ಸಹ ಏನು ಇದಿಲ್ಲ. ಹಾಗಾಗಿ ನಮಗೆ ಏನು ಕೊಡ್ತಾರೆ ಅದ್ರ ತಕ್ಕಂಗೆ ನಾವು ಕೆಲಸ ಮಾಡಬೇಕಾಗುತ್ತೆ, ವರ್ಕ್ ಮಾಡಬೇಕಾಗುತ್ತೆ. ಹಾಗಾಗಿ ಅದು ರಿವರ್ಸ್ ನಾನು ತೊಗೊಳ್ತೀನಿ. ಯಾಕಂದರೆ ನಾನು ಇಲ್ಲಿ ಇನ್ವಾಲ್ವ್ ಆಗ್ತಾ ಇರುವಂಥ ವಿಚಾರಗಳು ಏನಕ್ಕೆ ಅಂದರೆ, ಪ್ರಪಂಚ ಒಂದು ದಾರಿಯಲ್ಲಿ ಹೋಗ್ತಾ ಇರುವಂಥದ್ದು, ಅದರದ್ದು ಡೈವರ್ಟ್ ಮಾಡೋರು ಹಲವು ವಿಚಾರಗಳಲ್ಲಿ ಇರೋದ್ರಿಂದ ಆ ಥರ ಇರಬಾರ್ದು ಅನ್ನೋದು ಒಂದು ಅರಿವು ಮೂಡಿಸುವಂತಹ ವಿಚಾರಗಳಲ್ಲೇ ಇಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು. ಹಾಗಾಗಿ ಇಲ್ಲಿ ಒಂದು ಇನ್ನೊಬ್ಬರ ಒಂದು ರಕ್ಷಣೆಗಾಗಿಯೋ ಮತ್ತೊಂದು ಮಗದೊಂದು ಹಾಗೆ ಏನಾದರೂ ನಾನು ಇನ್ವಾಲ್ವ್ ಆಗಿದ್ದರೆ ಅದೆಲ್ಲ ಅದಕ್ಕೆ ಪೂರಕವಾಗಿರುವಂಥದ್ದು. ನಾನು ಅದನ್ನು ಸ್ವೀಕರಿಸ್ತೀನಿ, ನಾನು ರಿಟರ್ನ್. ಯಾಕಂದರೆ ನಾನು ಯಾವುದನ್ನು ಸಹ ಪರ್ಸ್ನಲಿ ಒಂದು ಇದಿಲ್ಲ, ಏನಂತ ಹೇಳ್ತಾರೆ, ಇದು ಪರ್ಸ್ನಲಿ ನಾನು ಯಾವುದೂ ಸಹ ದ್ವೇಷ ಅನ್ನೋದಿರಲ್ಲ, ಏನೂ ಇರಲ್ಲ. ಅಲ್ಲಿ ಏನು ರಿಯಾಕ್ಟ್ ಮಾಡ್ತಾರೆ, ಅಲ್ಲೇನು ಇದು ಮಾಡಿರುತ್ತೆ ಅದಕ್ಕೆ ಇದಾಗಿ ನಾನು ಇದು ಮಾಡ್ತೀನಿ, ರಿಯಾಕ್ಟ್ ಮಾಡ್ತೀನಿ ಹೊರತು ಯಾವುದೂ ಸಹ ನಮ್ಮ ಇದರಲ್ಲಿ ಇಲ್ಲ ವೀಕ್ಷಕರೇ. ಹಲವು ವಿಚಾರಗಳಲ್ಲಿ ನಾನು ಬಂದಿರುವಂತಹ ವಿಚಾರಗಳಲ್ಲೆಲ್ಲ ಹೀಗೆ ಇರುವಂಥದ್ದು. ಆದರೆ ಈ ಒಂದು ಸೀಮಿತವಾಗಿಂಥದ್ದೇನಿದೆ ಅದನ್ನು ರಿವರ್ಸ್ ನಾನು ತೊಗೊಳ್ಳೋಕ್ಕೆ ನಾನು ಯಾವತ್ತೂ ಸಹ ಇರ್ತೀನಿ. ಯಾಕಂದರೆ ಅದು ಪ್ರಾಪಂಚಿಕ ಅಲ್ಲ, ಅದು ಒಂದು ಕಾಲ್ಪನಿಕವಾದಂತಹ ಒಂದು ವಿಚಾರಗಳಲ್ಲಿ ಇರುವಂಥದ್ದು ವೀಕ್ಷಕರೇ. ಹಾಗಾಗಿ ಅದರಲ್ಲಿ ಗೊಂದಲ ಅನ್ನೋದು ಬೇಡ. ಅದರಲ್ಲಿ ಗೊಂದಲ ಅನ್ನೋದು ಇದ್ದರೆ ಅಂತಾರೆ ನಾನು ಅದನ್ನು ರಿವರ್ಸ್ ನಾನೇ ತೊಗೊಳ್ಳುವಂಥದ್ದು. ಆದರೆ ನಾನು ಯಾರಿಗೂ ಸಹ ಪರ್ಸ್ನಲಿ ಯಾವುದೂ ಸಹ ಇಲ್ಲ, ಈ ಪರ್ಸ್ನಲಿ ಯಾವುದೂ ಸಹ ಇಲ್ಲದೆ ಇರುವಂಥದ್ದು, ಕಥೆಗೆ ಪೂರಕವಾಗಿರುವಂಥದ್ದು. ಹಾಗಾಗಿ ಸಾಂಗ್ ಸಹ ಬರೆದಿದ್ದೀವಿ, ಒಂದು 3-4 ಸಾಂಗ್ಗಳಿದೆ. 2 ದೇವರ ಸಾಂಗು ಬಿಟ್ಟರೆ ಇನ್ನು 3-4 ಸಾಂಗ್ಗಳು ಪ್ರಾಪಂಚಿಕವಾಗಿ ಇರುವಂಥದ್ದು ಇದೆ ವೀಕ್ಷಕರೇ. ಆದರೆ ಅದು ನಾವು ಅಲ್ದಿರೋದೇ ನಾವು ಇದಾಗಬೇಕಾಗುತ್ತೆ. ಒಂದು ಬರೆಯೋ ಕೂತಾಗ ಈಗ ನಾವು ಇಷ್ಟೊಂದು ಸ್ಪಿರಿಚುವಲಾಗಿ ಮಾತಾಡ್ತೀನಿ, ಅಲ್ಲಿ ಯಾವುದೋ ಒಂದು ಸಾಂಗ್ ಯಾವುದಾದ್ರು ಒಂದು ಬೇರೆ ಆದಂತಹ ಇದರಲ್ಲಿ ಇದು ಮಾಡಿದಾಗ ಅದಕ್ಕೆ ಆದಂಥದ್ದು ನಾವು ಇದು ಮಾಡಬೇಕಾಗುತ್ತೆ. ಆ ಥರ ವೀಕ್ಷಕರೇ, ಡೈರೆಕ್ಟ್ರು ಮತ್ತೊಂದು 2-3 ಚಿತ್ರಗಳು ಅಂತ ಅಂದ್ಕೊಳ್ಳಿ, ಇದು ಚಲನಚಿತ್ರ ಮೂವೀಸ್ಗೆ. ಹಾಗಾಗಿ ಇದು ಒಂದು ಸಿನಿಮಾಕ್ಕೆ ಆಧಾರಿತವಾಗಿದ್ದಂಥದ್ದು. ಮತ್ತು ಇಲ್ಲಿ ನಾನೇನಿದೆ, ಇಲ್ಲಿ ಹಲವು ವಿಚಾರಗಳಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು ಏನಿದೆ, ಇದೆಲ್ಲ ನಾನು ನಿಮಗೆ ಮೊದಲೇ ತಿಳಿಸ್ದಂಗೆ ನನ್ನ ಕರ್ಮ. ಅದು ಅದಕ್ಕೆ ನಾನು ಪ್ರಪಂಚಕ್ಕೆ ಈ ಥರ ಕಾಣಿಸ್ತಿರುವಂಥದ್ದು, ಪ್ರಪಂಚಕ್ಕೆ ಇದಾಗಿರುವಂಥದ್ದು. ಮತ್ತು ಯಾವುದು ಸಹ ನಾವು ಮೊದಲೇ ಇದು ಹೇಳ್ತಿದ್ದಂಗೆ ಯಾವುದು ಸಹ ಒಂದು ಇದಕ್ಕೆ ಸಂಬಂಧಪಟ್ಟಂತೆ ಎಲ್ಲರಿಗೂ ಲಭಿಸುವಂಥದ್ದು ಇರುವಂಥದ್ದು, ಅಂತಹ ಒಂದು ವಿಚಾರಗಳಲ್ಲಿ ಇರುವಂಥದ್ದು ವೀಕ್ಷಕರೇ. ಹಾಗಾಗಿ ಪ್ರಾಪಂಚಿಕ ವಿಚಾರಗಳಲ್ಲಿ ಹಲವು ಸಾರ್ವಜನಿಕ ಇದರಲ್ಲಿ ಈಗ ನಾನು ಅಂಥ ದೊಡ್ಡ ಏನು VIP ಅಲ್ಲ, ಏನೂ ಅಲ್ಲ. ನಾನು ಸಾರ್ವಜನಿಕವಾಗಿಯೇ ನಾನು ಇದು ಮಾಡಬೇಕಾಗುತ್ತೆ. ಎಂಥ ಇವರಿದ್ರೂ ಅವರು ಸಾರ್ವಜನಿಕವಾಗಿ ಅವರು ಸಹ ವ್ಯವಹರಿಸಬೇಕಾಗುತ್ತೆ. ಆದರೆ ನಾನು ಸಾರ್ವಜನಿಕವಾಗಿ ತೀರಾ ಹತ್ತಿರದಲ್ಲಿ ವ್ಯವಹರಿಸಬೇಕಾಗುತ್ತೆ. ಈಗ ನಾನೊಬ್ಬ ಒಂದು ಚಿಕ್ಕದಾಗಿ ಒಂದು ಇದಾಗಿ ಹೇಳ್ತಿದ್ರು, ಈಗ ಒಂದು ನ್ಯೂಸ್ ಅಂತ ತೊಗೊಂಡ್ರು ಅವ್ರದ್ದೇ ಆದಂತಹ, ಈಗ ಸ್ಯಾಟಲೈಟ್ ಮಾಧ್ಯಮ ಎಲ್ಲ ಏನಿದೆ ಅವ್ರದ್ದೇ ಆದಂತಹ ಪೂರಕವಾದಂತಹ ಇದಿರುತ್ತೆ, ಒಂದು ಅವ್ರದ್ದೇ ಆದಂಥ ಒಂದು ಪರ್ಸ್ನಲ್ ಆಗಿ ಇದು ಇರುವಂಥದ್ದು. ಆದರೆ ನಮ್ಮದು ಏನು ಅಂತಂದರೆ ಯಾವುದೇ ವಿಚಾರದ ಏನು ಇನ್ವಾಲ್ವ್ ಆದರೂ ಪ್ರಾಪಂಚಿಕವಾಗಿ ನಾವು ಸಂಚರಿಸಬೇಕಾಗುತ್ತೆ, ಪ್ರಾಪಂಚಿಕವಾಗಿ ಓಡಾಡಬೇಕಾಗುತ್ತೆ, ಕಾಲ್ನಡಿಗೆಯಲ್ಲೇ ಓಡಾಡಬೇಕಾಗುತ್ತೆ. ಈ ಥರ ನಮ್ಮದು ವಿಚಾರಗಳಿರೋದ್ರಿಂದ ಹಲವು ವಿಚಾರಗಳು ನಮಗೆ ಇದಾಗುತ್ತೆ. ಈಗ ನಾನೀಗ ಯಾವುದೋ ರಾಜಕೀಯ ಇದರಲ್ಲಿ ನಾನು ಯಾವುದೂ ಸಹ ಇನ್ವಾಲ್ವ್ಮೆಂಟ್ ಇಲ್ಲ ಇದ್ದಾಗ ಸಾಮಾನ್ಯವಾಗಿ ಆಗುತ್ತೆ ವೀಕ್ಷಕರು. ಯಾಕಂದರೆ ಪ್ರಪಂಚದಲ್ಲಿ ಎಲ್ಲೇ ಹೋದ್ರೂ ಕಾರ್ಯಕರ್ತರು ಅನ್ನೋದು ಇದ್ದೇ ಇರ್ತಾರೆ, ಪ್ರತಿಯೊಂದು ಪಕ್ಷಗಳಿಗೂ ಅದರದೇ ಆದಂತಹ ಸೀಮಿತವಾಗಿ. ಹಾಗಾಗಿ ಎಲ್ಲನೂ ಸಹ ನಾವು ತಗೊಂಡು ಎಲ್ಲನೂ ಸಹ ಅದಕ್ಕೆ ಎಷ್ಟೋ ಬಾರಿ ರಿಯಾಕ್ಟ್ ಮಾಡಿ, ಎಷ್ಟೋ ರಿಯಾಕ್ಟ್ ಮಾಡಿದೆ.
ಹೋಗಬೇಕಾಗುತ್ತೆ. ಇದು ನನ್ನ ಒಂದು ಸಾರ್ವಜನಿಕವಾದಂತಹ ಜೀವನದಲ್ಲಿ ಎಲ್ಲನೂ ಸಹ ಕೇಳಿಯೋ ಕೇಳಿದಾಗಿಯೋ ಮತ್ತೊಂದೋ ಮಗದೊಂದೋ ಇದ್ದೇ ಇರುತ್ತೆ ವೀಕ್ಷಕರೇ. ಆದರೆ ಈ ಒಂದು ವಿಚಾರಗಳಲ್ಲಿ ಒಂದು ಒಳ್ಳೆಯ ವಿಚಾರಗಳಿಗಾಗಿ ಒಂದು ಸಣ್ಣದಾದಂಥ ಹೋರಾಟ ಇತ್ತು. ಆದರೆ ಈಗ ಎಲ್ಲ ನಾನು ಅದನ್ನು ಕಡಿಮೆ ಮಾಡ್ತಾ ಬರ್ತಾ ಇದ್ದೀನಿ. ಅದಕ್ಕೆ ಸಾಮಾಜಿಕ ಜಾಲತಾಣನ ಬಳಕೆ ಅನ್ನೋದು ಮಾಡ್ತಾಯಿಲ್ಲ ನಾನು. ಸಾಮಾಜಿಕ ಜಾಲತಾಣ ತೀರ ಕಡಿಮೆ. ಯಾಕಂದರೆ ಅಷ್ಟೇ ನನ್ನ ಒಂದು ಇನ್ವಾಲ್ವ್ಮೆಂಟ್ ಇರಬೇಕಾದಂಥದ್ದು. ಇನ್ಯಾವುದು ಇದ್ರೂ ಯಾವುದೂ ನಾನು ಇದ್ದೇ ಇರ್ತದೆ ವೀಕ್ಷಕರೇ. ಹಾಗಾಗಿ ಈ ಒಂದು ಇಷ್ಟು ವಿಚಾರದಲ್ಲಿ ಉಸಿರುಗಟ್ಟಿ ನಾನು ಇದು ಮಾಡಿದ್ದು ಏನಕ್ಕೆ, ಯಾರು ಏನು ಹೇಳಿದ್ದು ಅಂದರೆ ಅಷ್ಟು ನಮ್ಮ ಕಾರ್ಯ ಸೀಮಿತವಾದಂಥದ್ದು. ಹಾಗಾಗಿ ಯಾವುದೇ ರೀತಿಯಲ್ಲಿ ಇದ್ದಿದ್ರೂ ಅದನ್ನು ನಾನು ಪ್ರಾಪಂಚಿಕವಾಗಿ, ಈಗ ನನಗೆ ಗೊತ್ತಿರೋರಿಗೆ ಗೊತ್ತಿದೆ, ಮತ್ತು ನಾನು ಯಾರಿಗಾದ್ರೂ ರಿಯಾಕ್ಟ್ ಮಾಡಿದಾಗ ಅವ್ರಿಗೆ ಪರ್ಸ್ನಲಾಗಿ ಗೊತ್ತಿರುತ್ತೆ. ಆದರೆ ನಾವು ಯಾರನ್ನೂ ದ್ವೇಷಿಸೋರಲ್ಲ, ಯಾರನ್ನೂ ಸಹ ಶತ್ರುತ್ವ ಮಾಡ್ಕೊಳ್ಳೋದು. ಯಾಕಂದರೆ ನಾನು ಬೆರೆಯೋದೇ ಕಡಿಮೆ ಪ್ರಾಪಂಚಿಕವಾಗಿ. ಯಾರದೇ ಜೊತೆ ಆಗಲಿ, ಸ್ನೇಹಿತರ ಜೊತೆ ಆಗಲಿ ಸಹ ಅಷ್ಟೇ, ಒಂದು ಟೈಮಿಂಗ್ಸ್ ಮಾತ್ರ ಸೀಮಿತವಾಗಿರುವಂಥದ್ದು. ಅದು ಬಿಟ್ಟು ನಾನು ಬೆರೆಯೋದು ತೀರಾ ಕಡಿಮೆ. ಅಂಥದ್ದಲ್ಲಿ ನಾನು ದ್ವೇಷ ಮಾಡೋದಾಗಲಿ ಮಗದೊಂದು ತೀರಾ ನನ್ನ ಸ್ವಭಾವವನ್ನೇ ಅಲ್ಲ. ದ್ವೇಷ ಮಾಡ್ಕೊಂಡು ಹೋಗೋದು, ದ್ವೇಷಿಸೋದು, ಅದರ ಎದುರೇ ಇಲ್ಲಿ ಯಾರಿಗೂ ಸಹ ಒಳ್ಳೇದು ಬಯಸೋಕ್ಕಾಗಲ್ಲ. ಒಳ್ಳೇದು ಬಯಸೋಕ್ಕೋಸ್ಕರನೇ ಇಲ್ಲಿ ಇದಾಗಿರುವಂಥದ್ದು. ದ್ವೇಷ ಅಂತ ಹೇಳಿದ್ರೆ ದ್ವೇಷವಾಗಿ ಇರುವಂಥದ್ದು ಇರುತ್ತೆ ಸಾರ್ವಜನಿಕವಾಗಿ. ಈಗ ನನಗೆ ಇಲ್ಲಿ ಯಾರು ಸಬ್ಸ್ಕ್ರೈಬರ್ ಯಾರು ಇಲ್ದೋದ್ರೂ ಒಂದಷ್ಟು ಜನಕ್ಕೆ ಗೊತ್ತಿಲ್ಲದೇನೋ ತಲುಪೋದಂಥ ಸಾಧ್ಯತೆಗಳು ಇರುತ್ತೆ. ಅಲ್ಲಿಂದ ದೂಷಣೆಗಳು ಸಹ ಆಗುತ್ತೆ, ಎಲ್ಲನೂ ಆಗುತ್ತೆ ವೀಕ್ಷಕರೇ. ಮತ್ತು ನನ್ನ ಇರುವಂಥ ಈ ಸ್ಥಿತಿಗತಿಗಳು ನಿಮಗೆ ಪರಿಚಯ ಮಾಡಿಕೊಟ್ಟಿದ್ವಿ. ಹಾಗಾಗಿ ಎಲ್ಲನೂ ಇದಾಗಿ ಇರುವಂತಹ ಒಂದು ಪ್ರಾಪಂಚಿಕ ವಿಚಾರಗಳಲ್ಲಿ ಹಲವು ಹಾಗೆ ಆಗುತ್ತೆ. ಆದರೆ ಎಷ್ಟೋ ವಿಚಾರಗಳಲ್ಲಿ, ಈಗ ನಾನು ನಿಮಗೇನು ಹೇಳಿದೆ, ಎಷ್ಟೋ ವಿಚಾರಗಳಲ್ಲಿ ನಾನು ರಿಯಾಕ್ಟ್ ಮಾಡ್ತೀನಿ, ಎಷ್ಟೋ ವಿಚಾರಗಳಲ್ಲಿ ರಿಯಾಕ್ಟ್ ಮಾಡಲ್ಲ. ಏಕೆಂದರೆ ನನಗೆ ಪರ್ಸ್ನಲಾಗಿ ನನಗೆ ಯಾರೂ ಉತ್ಸಾಹ ತುಂಬೋರಿಲ್ಲ, ನನಗೆ ಯಾರು ನಗಾಡಿಸೋರು ಸಮೇತ ಅಂದರೆ ಸಂತೋಷವಾಗಿ ಇದು ಮಾಡೋರು ಯಾರೂ ಇಲ್ಲ. ನಾವೇ ಯಾರನ್ನಾದ್ರೂ ಜೊತೆಯಲ್ಲಿದ್ದವರಿಗೆ ಅವ್ರಿಗೆ ನಾವೇ ಉತ್ಸಾಹವಾಗಿ ಇರಬೇಕು, ಅವ್ರನ್ನ ನಾವೇ ನೆಕ್ಸ್ಬೇಕು ಇರೋದ್ರಿಂದ ನನ್ನ ಒಂದು ಪರ್ಸ್ನಲ್ ವೈಯಕ್ತಿಕ ಜೀವನ ಏನು ಅಂತಂದರೆ, ನಾವಾಗ ಹಿಂಗೆ ಒಂದು ಸ್ವಲ್ಪ ಏಕಾಂತದಲ್ಲಿ ಇರುವಂಥದ್ದಾಗಲಿ. ಈಗ ಅಂತಲ್ಲ, ನನ್ನ ಚಿಕ್ಕದ್ರಿಂದನೂ ಬಾಲ್ಯದಿಂದನೂ ನಾನು ಹಾಗೇನೆ. ನನ್ನ ವಿಚಾರಗಳೆಲ್ಲ ನಾನೇನು ಅಂತ ಹೇಳಿದ್ರೆ ಸ್ವಲ್ಪ ಆದಷ್ಟು ಕಾಡುಗಳಲ್ಲೇ, ಅಂದರೆ ಫಾರೆಸ್ಟ್, ನಾನು ಇದು ಇರುವಂಥದ್ದು ಹಳೆಯ ಹಿಂದೆ ಏನು ಬಂದು ಅದೆಲ್ಲ ಇದ್ದಂಥದ್ದೆಲ್ಲ ಫಾರೆಸ್ಟೇ ಜಾಸ್ತಿ. ಫಾರೆಸ್ಟಲ್ಲೇ ನಾನು ಜಾಸ್ತಿ ಒಬ್ಬನೇ ಇರ್ತಿದ್ದಂಥದ್ದು. ನನ್ನ ಬಾಲ್ಯ ತುಂಬ ಬಾಲಕನಾಗಿದ್ದಾಗಲೂ ಸಹ ಹಗಲೊತ್ತಲ್ಲಿ ನೋಡಿದ್ರೇ ಹೆದರ್ಕೊಳ್ಬೇಕು, ಆ ಥರ ಇಂಥ ಸ್ಥಳಗಳಲ್ಲಿ, ಕಾಡುಗಳಲ್ಲಿ ಆಗಲೂ ಇರ್ತದೆ. ಈಗ ಒಂದು 10 ವರ್ಷದ ಹಿಂದೆನೂ ಸಹ 5-6 ವರ್ಷ ಹಿಂದೆನೂ ಸಹ ಇರ್ತದೆ. ಅಲ್ಲಿ ಹಗಲೊತ್ತು ಇರೋಕ್ಕೆ ಭಯ ಆಗುತ್ತೆ. ಅಂಥದರ ಸ್ಥಳಗಳೆಲ್ಲ ಹಗಲು ರಾತ್ರಿ ಯಾವುದು ಸಹ ನಮಗೆ ಲೆಕ್ಕ ಇಲ್ದಂಗೆ ನಾನು ಕಳೀತಾ ಇದ್ದಂಥದ್ದು. ಅದು ನಾನು ಚಿಕ್ಕ ವಯಸ್ಸಲ್ಲೂ ಸಹ ಅಷ್ಟೇ. ನನಗೇನಾದರೂ ಹೋಗಬೇಕು, ಯಾವ್ದಾದ್ರು ಫಾಸ್ಟಲ್ಲಿ ಹೋಗ್ಬೇಕಂದ್ರೆ ಸೀದಾ ಹೋಗ್ಬಿಡ್ತಿದ್ದೆ ನಾನು. ಅದು ಗೊತ್ತು ಆ ಥರ ಅಂತ ಏನು ಇರಲಿಲ್ಲ ವೀಕ್ಷಕರೇ. ಅದು ಬರ್ತಾ ಸ್ವಲ್ಪ ಜಾಸ್ತಿ ಆಗ್ತಾ ಹೋಗ್ತು ಅಷ್ಟೇ. ಹಾಗಾಗಿ ಈ ನನ್ನ ಒಂದು ಏಕಾಂತದ ಜೀವನ ಈಗಲ್ಲ, ಅದು ನನ್ನ ಬಾಲ್ಯದಿಂದನೂ ಇದೆ. ಅದರ ಪ್ರಾಪಂಚಿಕವಾಗಿ ಎಷ್ಟು ಬೇಕೋ ಅಷ್ಟು ಬೆಳಿತೀನಿ. ಹಾಗಾಗಿ ಬಾಲ್ಯದಿಂದನೂ ನನ್ನ ಈ ಒಂದು ಪ್ರತಿಯೊಂದು ಬಾಲ್ಯದಿಂದನೂ ನಾನು ಬೆಳವಣಿಗೆ ಎಲ್ಲ ನಾನು ಹಂಗೆ ನಿಸರ್ಗ ಅಂದರೆ ಈ ಪ್ರಕೃತಿಯ ಮಧ್ಯೆ ಬಂದಿರುವಂಥದ್ದು ಬಾಲ್ಯ. ಮತ್ತು ಹಾಗೆ ಒಂದು ಇದರ ಪ್ರಕಾರ ಎಲ್ಲನೂ ನಾನು ಜಾಸ್ತಿ ಕಳೀತಿದ್ದೆ ಫಾರೆಸ್ಟ್ಗಳಲ್ಲಿ, ಅಂದರೆ ಕಾಡುಗಳಲ್ಲಿ, ಯಾರು ಇಲ್ಲದಂಥ ಸ್ಥಳಗಳಲ್ಲಿ, ಜನನಿಬಿಡ ಪ್ರದೇಶಗಳಲ್ಲಿ. ಆದರೆ ಜನನಿಬಿಡ ಪ್ರದೇಶಗಳಲ್ಲಿ ಇದ್ರೂ ಒಂದು ಹಂತದಲ್ಲಿ, ಒಂದು ಏಜಲ್ಲಿ ಪ್ರಾಪಂಚಿಕವಾಗಿ ಬೆರೆದದ್ದು ಇದೆ. ತುಂಬ ದೊಡ್ಡದಾಗಿ ಅಂತಲ್ಲ, ಒಂದು ಸಣ್ಣ ಮಟ್ಟಿಗೆ ಬೆರೆತು ಅದರಲ್ಲೇ ಆದಂತಹ ಸ್ಥಿತಿಗತಿಗಳನ್ನು ಕಂಡಿದ್ದು ಇದೆ. ಹಾಗಾಗಿ ಇಲ್ಲಿ ನಾನು ನಿಮಗೆ ಏನು ಹೇಳ್ತೀನಿ ಅಂದರೆ, ಎಲ್ಲನೂ ಸಹ ಸತ್ಯ, ನೈಜತೆ, ಫ್ಯಾಕ್ಟ್ ಅನಾವರಣ ಮಾಡೋಕ್ಕೆ ನಾನು ಇದು ಮಾಡಿರುವಂಥದ್ದು. ಹಾಗಾಗಿ ನನ್ನ ಪರಿಚಯ ಸಮೇತ ನನ್ನ ಹಿಂದೆಂದನೇ ನೀವು ತಿಳ್ಕೊಳ್ಳಿ ಅಂತ ನಿಮಗೆ ಸುಮಾರು ವರ್ಷಗಳಿಂದ ಸಹ ಹೇಳಿರುವಂಥದ್ದು. ಮತ್ತು ಇಲ್ಲಿ ಯಾವುದೂ ಸಹ
ಚಲನಚಿತ್ರ ಆಗಲಿ ಮತ್ತೊಂದಾಗಲಿ ಇಲ್ಲಿ ಯಾವಾಗ ನಾನು ಇದಾಗುತ್ತೋ ಆಗ ಎಲ್ಲನೂ ಕಡಿಮೆ ಮಾಡ್ಕೊಂಡು ಬಂದೆ. ಯಾರು ಹೊಸದಾಗಿ ಪರಿಚಯ ಆದ್ರೂ ಅವ್ರನ್ನ ಪರಿಚಯ ಮಾಡ್ಕೊಳ್ಳದೆ ಅವ್ರನ್ನ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ನನ್ನ ಪರಿಚಯ ಇದ್ರೂ ಪರಿಚಯ ಇದ್ದಂಗೆ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ ಅವ್ರನ್ನ ದೂರ ಇಟ್ಕೊಂಡು ಬಂದಿರುವಂಥದ್ದು. ಹಾಗಾಗಿ ಇಲ್ಲಿ ಯಾವುದೂ ನಾನು ಟೀಮ್ ಮಾಡಿಲ್ಲ, ಯಾವುದೇ ಚಲನಚಿತ್ರದಿಂದ ನಾನು ಉತ್ಸಾಹವನ್ನು ತಗೊಳ್ಳೋದಿಲ್ಲ. ಯಾಕಂದರೆ ಅದು ಬೇರೆ ಆದಂಥ ಸ್ಥಿತಿಗತಿಗಳಲ್ಲಿ ಅನ್ನಿಸ್ಬೋದು ನಾನು ಮೋಸ್ಟ್ಲಿ ಅದಕ್ಕಾಗಿ. ಮತ್ತು ಕೆಲವೊಂದೆಲ್ಲ ಏನಾಗುತ್ತೆ ಅಂತಂದರೆ ಇಲ್ಲಿ ಹೇಳ್ತಿರುವಂಥದ್ದು ಸಾತ್ವಿಕವಾಗಿರುವುದರಿಂದ, ಅಂದರೆ ಸಾತ್ವಿಕದ ಅಂದರೆ ಶಾಂತಿಯುತವಾಗಿ, ಅಂದರೆ ಒಂದು ಅದರದೇ ಆದಂತಹ ಪೂರಕ, ಸಾತ್ವಿಕ ಅಂದರೆ ಗೊತ್ತಿದೆಯಲ್ಲ, ಅದರದೇ ಆದಂಥ ಪೂರಕವಾದಂತಹ ಲೈಫ್ ಸ್ಟೈಲ್ಗೆ ಕೆಲವೊಂದೆಲ್ಲ ಅಡ್ಡಿ ಆಗ್ಬೋದು ಪ್ರಾಪಂಚಿಕ ವಿಚಾರಗಳಲ್ಲಿ. ಅದೊಂದು ಸ್ವಲ್ಪ ನಮಗೂ ಗೊಂದಲ ಅನ್ನೋದಿದೆ. ಕೆಲವೊಂದು ಚಲನಚಿತ್ರಗಳು ಮತ್ತೊಂದು ಇದಾದಾಗ ಒಂದು ಆರಾಮಾದಂತಹ ಜೀವನ ಶೈಲಿಗೂ ಅಲ್ಲಿರುವಂತಹ ಒಂದು ಪ್ರಚೋದನೆಯೋ ಮತ್ತೊಂದು ಆ ಫೋರ್ಸು ಉದ್ರೇಕಗಳು ಈ ಮಾಮೂಲಿಯಾಗಿ ಇದಿರುತ್ತಲ್ಲ, ಅದಕ್ಕೂ ನಮಗೂ ಸ್ವಲ್ಪ ತದ್ವಿರುದ್ಧ ಇರುತ್ತೆ. ಹಾಗಾಗಿ ಎಲ್ಲ ಒಂದು ಕಡೆ ಅದನ್ನು ಸಹ ಇದಾಗುವಂಥದ್ದು ಸಾಧ್ಯತೆಯೂ ಇರ್ಬೋದು ಪೂರಕವಾಗಿ. ಅದಕ್ಕೆ ನಾವು ಏನಂದರೆ ಬದ್ಧರಾಗಿರ್ತೀವಿ. ಆದರೆ ಅದ್ಯಾವುದು ಸಹ ನಾವು ಇಲ್ಲಿ ಯಾರನ್ನೂ ದಾರಿ ತಪ್ಪಿಸುವಂಥ ಕ್ರಿಯೆಗಳು ಈಗಂತಲ್ಲ, ನಾನು ಈ ಸಾಮಾಜಿಕ ಜಾಲತಾಣ ಬಳಸೋಕ್ಕಿಂತ ಹಿಂದೆಂದೂ ಸಹ ಯಾವುದು ಸಹ ಇಲ್ಲ. ನಾವು ಆಗ್ಲಿಂದನೂ ಸಹ ಈ ಬಳಸೋದ್ರಿಂದ ಹಿಂದೆಂದೂ ಈ ಫೋನ್ ಬಳಕೆ ಅನ್ನೋದು ಹಿಂದೆಂದನೂ ಸಹ ನಮ್ಮದೇ ಆದಂತಹ ಕಾರ್ಯಪ್ರವೃತ್ತರಾಗಿರುವಂಥದ್ದು ಇದೆ ವೀಕ್ಷಕರೇ. ಫೋನೇ ಬಳಕೆ ಯಾಕೆ ಆಗಿದ್ದು ಅಂತ ಹೇಳಿದ್ರೆ ಕಾರ್ಯಪ್ರವೃತ್ತರಾಗಿದ್ದು. ಸೊ ಫೋನ್ ಇಲ್ದಿದ್ದಾಗ ಹಿಂದೇನೂ ಸಹ ಇತ್ತು. ಹಾಗಾಗಿ ಎಲ್ಲ ಒಂದು ಕಡೆ ನೆಗ್ಲಿಜೆನ್ಸ್ ಅಂದರೆ ವಿಚಾರಗಳನ್ನ, ನಾವು ಕೆಲವೊಂದು ಮಾತುಗಳನ್ನ ಸಾರ್ವಜನಿಕವಾಗಿ ಅದನ್ನು ನೆಗ್ಲೆಕ್ಟ್ ಮಾಡ್ತಿದ್ದಾಗ ನನಗೆ ಅನಿಸಿದ್ದೇನು ಅಂತ ಹೇಳಿದ್ರೆ, ಅಂದರೆ ನನ್ನ ಜೊತೆ ಮಾತಾಡೋಕ್ಕೆ ಹಿಂದೆ ಮುಂದೆ ನೋಡಿದಾಗ ನಾವು ಒಳ್ಳೆಯದೇ ಮಾತಾಡ್ತಾರೆ ಅಂತ ನಾನು ನಿಮಗೇನು ಹೇಳಿದೆ, ಯುವಕರಿಂದ ವಯಸ್ಸಾಗಿರೋ ಏಜ್ಡ್ ಪರ್ಸನ್ಸ್ಗಳು ಸಮೇತ ಬೋರ್ ಆಗ್ಬಿಡ್ತದೆ ನನ್ನ ಜೊತೆ ಮಾತಾಡಿದ್ರೆ. ಆ ಥರ ಇದ್ದಾಗ ಏನೋ ಒಂಥರ ಬದಿಗೆ ಇಡಿಸುವಂಥ ಕೆಲಸ ಕಾರ್ಯಗಳು ಆಗ್ತಿದ್ದಾಗ ನಾನಿದು ಈ ಥರ ಇದಾಗಬಾರ್ದು, ಕೆಲವೊಂದು ವಿಚಾರಗಳು ಕೆಲವೊಂದು ಇದು ಬದಿಗೆ ಸರಿಸುವಂಥದ್ದು ಇರಬಾರ್ದು ಅಂತ ಹೇಳ್ಬಿಟ್ಟು ಸಾಮಾಜಿಕ ಜಾಲತಾಣನ ಬಳಕೆ ಆಗಿರುವಂಥದ್ದು. ಹಾಗಾಗಿ ಈ ಸಾಮಾಜಿಕ ಜಾಲತಾಣನ ಏನು ಬಳಕೆ ಆಗ್ತದೆ, ಅದನ್ನೇನು ಪೂರಕವಾಗಿ ಯಾಕೆ ಅದು ಗೊತ್ತಿಲ್ಲದೆ ಹೋಗಿ ತಲುಪ್ತಾ ಇದೆ ಅಂತ ಹೇಳಿದ್ರೆ ಅದಕ್ಕೆ ಕಾರಣವೇ ನಾನು ಮಾಡುವ ಸ್ವತಃ ನಾನು ಕೈಗೊಳ್ಳಬೇಕಾದಂತಹ ನನ್ನ ಕಾರ್ಯಗಳು ಅಂತ ಹೇಳಿದ್ರೆ, ಈ ನಮ್ಮ ಕರ್ಮಗಳನ್ನು ನಾವು ಮಾಡಿಲ್ಲ ಅಂತ ಹೇಳಿದ್ರೆ ಅದು ಮತ್ತೊಂದು ಮಗದೊಂದು ಆಗುತ್ತೆ ವೀಕ್ಷಕರೇ. ಅದೇನು ನೀವು ಕರ್ಮ ಅನುಸಾರ ಅಂತ ಇದು ನೋಡ್ತೀರಾ, ಯಾವುದೊಂದು ಇದೇನಿದೆ ಯೂಟ್ಯೂಬಲ್ಲಿ, ಸೇಮ್ ಅದೇ ಥರ. ಹಾಗಾಗಿ ನಾನು ಇದನ್ನು ಇಚ್ಛೆ ವಿರುದ್ಧ, ಜನರ ಇಚ್ಛೆ ವಿರುದ್ಧನೋ, ನನಗೆ ಗೊತ್ತಿಲ್ಲದೆ ಇರೋರ ಇಚ್ಛೆ ವಿರುದ್ಧನೋ ಮಗದೊಂದು ನಾನು ಇನ್ವಾಲ್ವ್ ಆಗಲೇಬೇಕಾಗಿತ್ತು. ಯಾವುದೂ ಸಹ ಎಲ್ಲಿಂದನೂ ನಾನು ತೆಗೆದಿಲ್ಲ, ಯಾವುದನ್ನು ಸಹ ಯಾವುದೋ ಗ್ರಂಥಗಳಿಂದಾಗಲಿ ಯಾವುದನ್ನು ಸಹ ಎಕ್ಕಿ ನಾನು ತೆಗೆದಿದ್ದೇ ಅಲ್ಲ. ಇಲ್ಲಿಂದ ಏನಿದೆ ಬ್ಲೈಂಡಾಗಿ ನಾನು ಅಂತಂದರೆ ನಾನು ಅನ್ನೋದು ಸದಾ ಬಳಸಲ್ಲ. ಅದು ಭ್ರಮೆ ಮತ್ತು ಸುಳ್ಳು ಅನ್ನೋ ಪದಕ್ಕೆ ತೀರಾ ಹತ್ತಿರವಾದಂಥದ್ದು. ಆದರೆ ಇಲ್ಲಿ ಬಳಸಬೇಕಾಗಿದ್ದ ಸಂದರ್ಭದಲ್ಲಿ ಇದಿರೋದ್ರಿಂದ ನಾನು ಅಂತ ಬಳಸ್ತಿದ್ದೀನಿ. ಹಾಗಾಗಿ ಕ್ಷಮೆ ಇರಲಿ. ಆ ಒಂದು ಇದರಲ್ಲಿ ಸ್ವಯಂ ತೊಡಗಬೇಕಾದಂಥ ಸಂದರ್ಭಗಳು ಇದೆ. ಆದರೆ ಅದರಿಂದ ಅದರದೇ ಆದಂತಹ ಇದು ವಿಚಾರಗಳು ಯಾರಿಗೂ ಹೇಳದೆ, ನಮ್ಮ ಮನೆಗೂ ಸಹ ಯಾರಿಗೂ ಸಹ ನಾನು ಯಾರ ಇದರಲ್ಲೂ ಸಹ ಅಷ್ಟಾಗಿ ನಾನು ಹೇಳಿದೆ, ಎಲ್ಲನೂ ಗೌಪ್ಯವಾಗಿಟ್ಟೆ ನಾನು ಇನ್ವಾಲ್ವ್ ಆಗಿರುವಂಥದ್ದು. ಈಗ ಅದನ್ನು ನಾನು ಎಲ್ಲೋ ಸ್ವಲ್ಪ ಸಾರ್ವಜನಿಕವಾಗಿ ಈ ವಿಚಾರದಲ್ಲಿ ಸ್ವಲ್ಪ ಬಹಿರಂಗ ಅನ್ನೋದು ಅಂದರೆ ನನ್ನ ವಿಚಾರಗಳನ್ನು ಸ್ವಲ್ಪ ಗೊಂದಲಗಳು ಜಾಸ್ತಿ ಆದಾಗ, ಜನರಲ್ಲಿ ಜಾಸ್ತಿ ಮಗದೊಂದು ಇದಾದಾಗ ಅದನ್ನು ಬಹಿರಂಗ ಮಾಡೋಕ್ಕಂತಲೇ, ಅಂದರೆ ಸ್ವಲ್ಪ ಇದು ಮಾಡೋಣ ಅಂತಲೇ ಹೇಳ್ತಿರುವಂಥದ್ದು. ಹಾಗಾಗಿ ಇಲ್ಲಿ ಯಾರಿಗೂ ನಾವು ಏನು ಕೆಟ್ಟದ್ದು ಬಯಸ್ತಿರುವಂಥದ್ದು, ಕೆಟ್ಟದ್ದು ಯಾವುದೂ ಅಲ್ಲ. ಹಾಗಾಗಿ ನಮ್ಮ ವಿಚಾರಗಳಲ್ಲಿ ಹೇಳಬೇಕು ಅಂತ ಹೇಳಿದ್ರೆ ಅದೇ ನಿಮಗೆ ಸಾರ್ವಜನಿಕವಾಗಿ ನಾನು ಇಲ್ಲಿ ಇನ್ವಾಲ್ವ್ ಆಗ್ತಿರುವಂಥದ್ದು. ನಾನು ಯಾವುದೇ ಕ್ಯಾಸ್ಟ್ ಆದ್ರೂ ಕ್ಯಾಸ್ಟವ್ರಿಗೆ ಆಗದೇ ಇರುವಂಥ ಸಂದರ್ಭಗಳಿರುತ್ತೆ, ಅವ್ರಿಗೆ ಆಗಿಲ್ಲ ಅಂದರೆ ಇನ್ಯಾರಿಗೂ ಆಗದೇ ಇರುವಂಥ ಸಂದರ್ಭಗಳಿರುತ್ತೆ. ಹಾಗಾಗಿ ಮತಗಳಲ್ಲಿ ಹಲವು ಮತಗಳಿದೆ, ಎಲ್ಲ ಇದಿದೆ, ಅವ್ರಿಗಾಗದೇ ಇರುವಂಥ ಸಂದರ್ಭಗಳು ಇರುತ್ತೆ. ಎಲ್ಲನೂ ಕಾಂಪಿಟೇಷನ್ ಇರೋದ್ರಿಂದ ಇಲ್ಲಿ ನಾವು ಯಾವುದೋ ಕಾಂಪಿಟೇಷನ್ ಅನ್ನೋದು ಇಲ್ಲ, ಯಾವುದು ಸಹ ಇಲ್ಲ, ಕಾಂಪಿಟೇಷನ್ ಅನ್ನೋದಿಲ್ಲ, ಯಾವುದು ಸಹ ಇಲ್ಲ. ನಾನು ಬ್ಲೈಂಡಾಗಿ ನಾನಿಲ್ಲಿ ಇನ್ವಾಲ್ವ್ ಆಗ್ತಿರುವಂಥದ್ದು. ಅದು ಎಲ್ಲರಿಗೂ ಆದಷ್ಟು ತಲುಪ್ತಾ ಇದ್ದರೆ ಅದರದೇ ಆದಂತಹ ವ್ಯತಿರಿಕ್ತ ಅಂದರೆ ಅದು ಬೇರೆ ಬೇರುತ್ತೆ ಸಾರ್ವಜನಿಕವಾಗಿ. ಈಗ ನಮಗೆ ಕಡಿಮೆ ಇರೋದು, ಈ ಹಿಂದೆ ಸುಮಾರು ಅದನ್ನು ಫೇಸ್ ಮಾಡಿ ರಿಸ್ಕ್ ಅದು ಇದು ಅಂತ ಇದು ಮಾಡಿ
ಇದಾಗಿರುವಂಥದ್ದು. ಹಾಗಾಗಿ ಯಾರಿಗೂ ಸಮೇತ ಅಷ್ಟು ಆಸಕ್ತಿ ಇಲ್ಲದಿರುವಂಥದ್ದು. ಯಾವುದೋ ಒಂದು ವಿಚಾರ, ಯಾವುದೋ ಒಂದು ಇದು ಅದನ್ನು ತಿಳಿದು ಅದರಿಂದ ನೆಕ್ಸ್ಟ್ ವರ್ಷನ್ಗೆ ಅವರೇ ಹೋಗ್ಬೋದು. ಅದನ್ನು ಮಾಡದೆ ಈ ಯಾರು ಇದು ಮಾಡ್ತಿದ್ದಾರೆ, ಇವ್ರು ಯಾರು, ಏನು ವಿಚಾರ ಅವ್ರದ್ದು, ಈ ಥರ ಮತಗಳಲ್ಲಿ ಗೊಂದಲ ಮೂಡ್ಕೊಳ್ಳುತ್ತೆ, ಕ್ಯಾಸ್ಟ್ಗಳಲ್ಲಿ ಇದು ಮಾಡುತ್ತೆ. ಹಾಗಾಗಿ ಯಾರೂ ಸ್ವೀಕರಿಸಿದಂತಹ ಯಾವ ಕ್ಯಾಸ್ಟು ಸಹ, ಯಾವ ಮತಗಳು ಸಹ ವಿರೋಧಿಸುವಂತಹ ಕ್ರಿಯೆಗಳು ಆಗಿದೆ. ಪ್ರತಿಯೊಂದು ನಾನಿರುವಂತಹ ಇದರಲ್ಲೂ ಸಹ ಆಗಿದೆ. ಅದು ಏನಕ್ಕೆ ಇದು ಮಾಡ್ತಿದ್ದಾನೆ, ಏನಕ್ಕೆ ಅನ್ನೋದು ಯಾರಿಗೂ ಸಹ ಅದು ಇದಿಲ್ಲ. ಆದರೆ ಸ್ವತಃ ನಾನು ಯಾವುದಾದ್ರು ಕ್ಯಾಸ್ಟ್ ಅಂತ ನಾನು ಇದ್ರೂ ಅದರಿಂದನೇ ನಮ್ಮನ್ನು ಇದಾಗಿ ನಡೆದಿರುವಂಥದ್ದು ಆಗಲಿಂದನೂ ಸಹ ಇದೆ. ಅದನ್ನು ನಾವು ಆಗಲಿಂದನೂ ಸಹ ತೊಗೊಂಡು ಬಂದಿರುವಂಥದ್ದು, ಎಲ್ಲನೂ ಸಹ ಹಾಗೆ ಗೌಪ್ಯತೆಯಲ್ಲೇ ಇಟ್ಟಿರುವಂಥದ್ದು. ಹಾಗಾಗಿ ಮತಗಳಲ್ಲಿ, ಕ್ಯಾಸ್ಟ್ಗಳಲ್ಲಿ ಇದೆಲ್ಲ ಕಾಂಪಿಟೇಷನ್ ಇರೋದ್ರಿಂದ ಪ್ರಪಂಚದಲ್ಲಿ ತುಂಬ ಅದರದ್ದು ಒಂದು ಸಂದಿಗ್ಧ ಪರಿಸ್ಥಿತಿಗಳನ್ನ ನೋಡಿ ಈಗ ನಾನು ಸಾಮಾಜಿಕ ಜಾಲತಾಣ ಬಳಕೆ ಕಡಿಮೆ ಮಾಡಿ ಈ ಒಂದು ಇದರಲ್ಲಿ ಇದು ಮಾಡ್ತಿರುವಂಥದ್ದು. ಹಾಗಾಗಿ ಪ್ರಪಂಚದಲ್ಲಿ ಎಲ್ಲನೂ ಇದೆ, ಈ ಹಿಂದೆ ಎಲ್ಲ ಮಾಡ್ಕೊಂಡು ಬಂದಿರುವಂಥದ್ದು ಅದೇ ಇದರಲ್ಲಿ. ಹಾಗಾಗಿ ಅಷ್ಟು ಸ್ವಲ್ಪ ಗೊಂದಲಗಳನ್ನೋದು ಸಾರ್ವಜನಿಕವಾಗಿ ಮತಗಳಲ್ಲೋ ಕ್ಯಾಸ್ಟ್ಗಳಲ್ಲೋ ಆಗಿದೆ. ಅಲ್ಲಿಂದ ವಿರೋಧನೂ ಫೇಸ್ ಮಾಡಾಗಿದೆ. ಇದೆಲ್ಲ ಇದೆ ವೀಕ್ಷಕರೇ. ಹಾಗಾಗಿ ಎಲ್ಲನೂ ಒಂದು ಬೇರೆ ಬೇರೆ ರೀತಿಯಲ್ಲಿ ನಮ್ಮನ್ನ ಇದು ಮಾಡಿರುವಂಥದ್ದು ಮತ್ತೊಂದು ಆಗಿದೆ. ಕೆಲವೊಂದು ಸರಿ ಹೆಚ್ಚು ಅದನ್ನೇ ಇದು ಮಾಡಿದಾಗ ರಿಯಾಕ್ಟ್ ಮಾಡಿದ್ದು ಇದೆ. ಆದರೆ ಯಾವುದು ಸಹ ನಮ್ಮ ಇದಲ್ಲ, ಅವರು ಯಾರಾದರೂ ಇದು ಮಾಡಿದಾಗ ಅದಕ್ಕೆ ಸಡನ್ನಾಗಿ ರಿಯಾಕ್ಟ್ ಆಗಿರುವಂಥದ್ದು ಆಗಿದೆ ವೀಕ್ಷಕರೇ. ಆದರೆ ತುಂಬ ಕೆಟ್ಟ ಇದನ್ನು ನಾನು ಯಾವುದನ್ನು ಸಹ ರಿಯಾಕ್ಟ್ ಮಾಡಿಲ್ಲ, ಎಲ್ಲ ತೊಗೊಂಡಿರುವಂಥದ್ದಿದೆ. ಆದರೆ ಬೇರೆ ಯಾವುದೋ ವಿಚಾರಗಳೆಲ್ಲ ಏನಿದೆ ಅದಕ್ಕೆಲ್ಲ ರಿಯಾಕ್ಟ್ ಮಾಡಿ ಬಂದಿರೋದು ಇದೆ. ಆದರೆ ಏನು ಅಂತ ಹೇಳಿದ್ರೆ, ಇಲ್ಲಿ ಸ್ವಲ್ಪ ಇದಕ್ಕೆ ಈಗ ನಾನು ಸ್ವಲ್ಪ ಇದಾಯಿತು ಅಂತ ಹೇಳಿದ್ರು, ಇಲ್ಲಿಂದ ಸ್ವಲ್ಪ ನಾನು ಯಾವುದೋ ಒಂದು ವಿಚಾರಗಳನ್ನ ಹೇಳೋಕ್ಕೆ ಆಗೋದಿಲ್ಲ. ಗ್ರಂಥಗಳು ಮಾಮೂಲಿ ಎಲ್ಲನೂ ಇರುವಂಥದ್ದು ಒಂದು ಬೋಧನೆ ಮುಖಾಂತರ, ಒಂದು ಅಕ್ಷರಗಳ ಮುಖಾಂತರ, ಇದ್ರ ಮುಖಾಂತರನೇ ಇರುವಂಥದ್ದು. ಇಲ್ಲಿ ನಾನು ಸಹ ಇದಾಯಿತು ಅಂತ ಹೇಳಿದ್ರೆ, ಈಗ ಕ್ಯಾಸ್ಟ್ಗಳಲ್ಲಿ, ಮತಗಳಲ್ಲಿ ಎಲ್ಲನೂ ಇದೆ, ಎಲ್ಲ ತುಂಬಿಕೊಂಡಿರುವಂಥ ಇದು ಪ್ರಪಂಚ ಇದು. ಅದರಲ್ಲಿ ಇರೋದರಿಂದ ಏನಾಗುತ್ತೆ ಅಂತ ಹೇಳಿದ್ರೆ, ಇದು ವಿರೋಧಗಳು ಎಲ್ಲ ಕಡೆಯಿಂದನೂ ನೋಡ್ಕೊಂಬರ್ಬೇಕಾಗುತ್ತೆ. ಹಾಗಾಗಿ ಎಷ್ಟೋ ಕಡೆ ರಿಯಾಕ್ಟ್ ಮಾಡಬೇಕಾಗುತ್ತೆ, ಎಷ್ಟೋ ಕಡೆ ರಿಯಾಕ್ಟ್ ಮಾಡಬೇಕಾಗುತ್ತೆ ಅಂತ ರಿಯಾಕ್ಟ್ ಮಾಡಿಲ್ಲ, ರಿಯಾಕ್ಟ್ ಆಗಿಬಿಡ್ತದೆ ಒಂದು ಸತಿ. ಆ ಥರ ಇರೋದರಿಂದ ಆದರೆ ಎಲ್ಲ ವಿಚಾರಗಳು ಸಹ ನಮಗೆ ತಿಳಿದಂಗೆ, ನಾನು ಎಲ್ಲೇ ರಿಯಾಕ್ಟ್ ಮಾಡಿದ್ದೀನೋ ಅದೆಲ್ಲ ಗೊತ್ತಿದೆ ಅವ್ರಿಗೇ. ಇದು ಅವರಿಂದ ಬಂದಂತಹ ವಿಚಾರಗಳನ್ನು ನಾವು ರಿಯಾಕ್ಟ್ ಮಾಡಿ ಬಂದಿರುವಂಥದ್ದು. ಹಾಗಾಗಿ ನಾನು ಸೂಕ್ಷ್ಮಾತೀತವಾಗಿ ಎಲ್ಲರನ್ನೂ ಸಹ ಒಳ್ಳೆ ದೃಷ್ಟಿಯಲ್ಲೇ ನೋಡಿರುವಂಥದ್ದು. ಎಲ್ಲರನ್ನೂ ಸಹ ಯಾರೇ ಆಗಲಿ, ನಮ್ಮ ಕಣ್ಣಿಗೆ ಯಾರೇ ಒಂದು ಇದ್ರೂ ಯಾವ ದೃಷ್ಟಿನೂ ನಮಗೆ ಇರೋದಿಲ್ಲ. ಅದೀಗಲ್ಲ, ನನ್ನ ಒಂದು ಪದವಿ ಪೂರ್ವ ಶಿಕ್ಷಣ ಸಮಯದಿಂದನೂ ಸಹ ನಾವು ಅದೇ ಥರನೇ ಇರುವಂಥದ್ದು. ಪದವಿ ಪೂರ್ವ ಶಿಕ್ಷಣ ಇದೆಲ್ಲ ಏನಿದೆ, ಇದೆಲ್ಲ ಆಗಲೂ ಸಹ ನಮಗೆ ಹಂಗೇ ಯಾರನ್ನೂ ಸಹ ಯಾವುದೇ ದೃಷ್ಟಿಯಲ್ಲಿ ನೋಡುವಂಥದ್ದು ಇಲ್ಲ ವೀಕ್ಷಕರೇ. ಏನೋ ಸಡನ್ನಾಗಿ 2012 ಏನೋ ಈ ಥರ ಸಡನ್ ಚೇಂಜ್ ಆಗಿಬಿಟ್ಟಿದ್ದೀನಿ ಅನ್ನೋದು ಅಲ್ಲ. ಅದರಿಂದ ಹಿಂದೆ ಅದರದೇ ಆದಂತಹ ವಿಚಾರಗಳ ಜೀವನ ಶೈಲಿ ಅನ್ನೋದು ನಮ್ಮದು ಇತ್ತು ವೀಕ್ಷಕರೇ. ಹಾಗಾಗಿ ಕೆಲವೊಂದೆಲ್ಲ ಎಷ್ಟೋ ವಿಚಾರಗಳಲ್ಲಿ ರಿಯಾಕ್ಟ್ ಮಾಡಿದ್ದು ಇದೆ. ಸಾರ್ವಜನಿಕವಾಗಿ ಅವರವರ ಒಂದು ಚಿಂತನೆ ಆಲೋಚನೆಗಳಲ್ಲಿ ಏನಿದೆ, ಆ ಚಿಂತನೆ ಆಲೋಚನೆಗಳಲ್ಲಿ ನಾವಿಲ್ಲ ಅಂತ ಹೇಳಿದಾಗ, ಅಥವಾ ಆ ಚಿಂತನೆ ಆಲೋಚನೆಗಳನ್ನು ನಾವು ಸಹ ನೋಡಿದಾಗ, ನಾವು ಸಹ ಇದು ಮಾಡಿದಾಗ ಎಷ್ಟೋ ಸಲ ನಮಗೂ ಗೊಂದಲ ಅನ್ನೋದು ಮೂಡಿದೆ. ಆದರೆ ಎಷ್ಟೋ ಬಾರಿ ನಾನು ರಿಯಾಕ್ಟ್ ಮಾಡಿದ್ದು ಇದೆ ವೀಕ್ಷಕರೇ. ಹಾಗಾಗಿ ಯಾವುದೇ ರೀತಿಯ ಇಲ್ಲಿ ನಾನು ಇದು ಮಾಡಿದೆ, ಇದು ಮಾಡ್ತಿರೋದು ಏನಕ್ಕೆ ಅಂತ ಹೇಳಿದ್ರೆ, ಆದಷ್ಟು ಈಗ ಇಷ್ಟು ವರ್ಷದಲ್ಲಿ ನಾವು ಏನು ಇದು ಮಾಡಿದ್ವೋ ಅದು ಇಷ್ಟಕ್ಕೆ ನಾನು ಸಹ ಸಾಮಾಜಿಕ ಜಾಲತಾಣನ ಬಳಕೆ ಅನ್ನೋದು ಕಡಿಮೆ ಮಾಡ್ತೀನಿ. ಇಷ್ಟು ವಿಚಾರಗಳಲ್ಲಿ ಇಷ್ಟು ಆ ಗೊಂದಲಮಯ ಗೊತ್ತಿಲ್ಲದೇನೋ ಸಾರ್ವಜನಿಕವಾಗಿ ಇದಾಯಿತು ಅಂತ ಹೇಳಿದ್ರೆ, ಆ ಗೊಂದಲವಾದಂತಹ ಸ್ಥಿತಿಗತಿಗಳಲ್ಲಿ ಯಾಕೆ ಈ ಥರ ಏನು ಅನ್ನೋದು ಸ್ಥಿತಿಗತಿಗಳಲ್ಲಿ ಇತ್ತು ಅಂತ ಹೇಳಿದ್ರೆ, ಅದಕ್ಕೆ ನಾನು ತಪ್ಪಾಯಿತು, ಕ್ಷಮೆ ಇರಲಿ ಅಂತಲೇ ಕೇಳೋಕ್ಕೆ ಈ ಇದನ್ನು ಮಾಡ್ತಾ ಇರೋದು. ಯಾಕೆಂದರೆ ಈ ಹಿಂದೆನೂ ಸಹ ಇದು ಮಾಡಿ ಅದನ್ನು ಡಿಲೀಟ್ ಮಾಡಿದ್ದೀನಿ, ಈಗಲೂ ಸಹ ಮಾಡ್ತಾ ಇರೋದು. ಈಗ ವಿಚಾರಗಳಿಗೆ ಏನಕ್ಕೆಂದರೆ, ಒಳ್ಳೆಯ ವಿಚಾರಗಳಿಗೆ
ಇಲ್ಲಿ ಯಾವುದೋ ನಾನು ಬೇಡದಿರೋ ವಿಚಾರಗಳಿಗೆ ನಾನೇನೋ ಇದಾಗಿತ್ತು ಅಂತಂದರೆ ನಾನು ಒಪ್ಕೊಳ್ತಿದ್ದೆ. ಆದರೆ ಎಲ್ಲ ವಿಚಾರಗಳು ಒಳ್ಳೆಯ ವಿಚಾರಗಳಿಗೋಸ್ಕರನೇ ಇಷ್ಟು ಸ್ವಲ್ಪ ಒಂದು ಒಂದು ಅದರದೇ ಆದಂತಹ ಒಂದು ಒಂದು ಏನು ಹೇಳ್ತಾರೆ ಅದಕ್ಕೆ ಹಿಡಿದಿದೆ. ಯಾಕಂದರೆ ನಾನು ಹೇಳ್ತೀನಲ್ಲ, ಜಾತಿ ಮತಗಳು ಇದೆಲ್ಲ ಇರೋದ್ರಿಂದ ಇದೆಲ್ಲ ಒಂದು ಇದು ಪ್ರೆಷರ್ಗಳು ಜಾಸ್ತಿ ಇರುತ್ತೆ. ನಿಮಗೆ ಗೊತ್ತಾಗದೇ ಇರುವಂಥ ಸ್ಥಿತಿಗತಿಗಳು ಇರ್ಬೋದು, ನಮಗೆ ಗೊತ್ತಾಗುತ್ತೆ. ಯಾಕಂದರೆ ನಾನು ಜಾಸ್ತಿ ಓಡಾಡೋದು ಒಬ್ಬನೇ ಓಡಾಡ್ತಾ ಇರ್ತೀನಿ, ಒಬ್ಬನೇ ಇರ್ತೀನಿ. ಜಾಸ್ತಿ ಇರೋದ್ರಿಂದ ಒಬ್ಬನೇ ಸಾರ್ವಜನಿಕವಾಗಿ ಸಂಪರ್ಕಗಳು ಮಾಡ್ತಾಯಿರ್ತೀನಿ. ಜಾಸ್ತಿ ನಾನು ನೋಡಿದವರೆಲ್ಲ ಜಾಸ್ತಿ ನಾನು ಒಬ್ಬನೇ ಇರುವಂಥದ್ದು. ಆದರೆ ಯಾರನ್ನೂ ದೂರುವಂಥದ್ದಲ್ಲ, ಯಾರನ್ನೂ ಇದು ಮಾಡಿ ಜನ ಸೇರಿದಿಲ್ಲ ಆ ಥರ ಅಂತ ಅನ್ನಲ್ಲ. ತುಂಬ ಒಂದು ಇದು ವಿರೋಧವನ್ನು ನೋಡಿದ್ದು ಇದೆ. ಅದು ಎಲ್ಲ ಜಾತಿ ಮತಗಳು ಎಲ್ಲ ಒಂದು ಪೂರಕವಾದಂಥ ವ್ಯವಸ್ಥೆ. ಯಾರೇ ಆಗಿರ್ಬೋದು, ಸ್ತ್ರೀ ಪುರುಷರು, ಟ್ರಾನ್ಸ್ಜೆಂಡರು ಎಲ್ಲನೂ ಸಹ ನೋಡಿರುವಂಥದ್ದು. ಆದರೆ ಏನಂತಂದರೆ ಯಾರಿಗೂ ಸಹ ಇದಿಲ್ಲ, ಗೊಂದಲ ಅನ್ನೋದು ಇರ್ಬೋದೇನೋ ಮೋಸ್ಟ್ಲಿ. ಹಾಗಾಗಿ ನಾವಿಲ್ಲಿ ಯಾರನ್ನೂ ಸಹ ಇದು ಮಾಡ್ತಲ್ಲ, ಯಾರನ್ನೂ ಸಹ ಏನು ಹೇಳ್ತಾರೆ ಅದನ್ನ, ಯಾರನ್ನೂ ಸಹ ನನ್ನನ್ನು ಒಪ್ಕೊಳ್ಳಿ ಅಂತ ನಾವು ಹೇಳ್ತಲ್ಲ ಇರುವಂಥದ್ದು. ಮತ್ತು ನಾನು ಎಷ್ಟು ನಿಮಗೆ ಹೇಳಿದ್ದೀನಿ, ನಾನು ಮರೆತುಬಿಡಿ ನಿಮ್ಮ ಕಾಲಿಟ್ಕೊಳ್ತೀನಿ ಅಂತಲೇ ಸುಮಾರು ವರ್ಷಗಳಿಂದನೇ ಹೇಳಿರುವಂಥದ್ದು. ಅದೆಲ್ಲ ಇದು ಮಾಡಿ ನಾನು ನಿಮ್ಮ ಹತ್ರ ಇನ್ವಾಲ್ವ್ ಆಗಿರುವಂಥದ್ದು. ಹಾಗಾಗಿ ಪ್ರತಿಯೊಂದು ವಿಚಾರಗಳಲ್ಲಿ ಇಲ್ಲಿನ ಏನಿದೆ ನೈಜತೆಯ ವಿಚಾರಗಳು ಆಲ್ಮೋಸ್ಟ್ ಎಲ್ಲನೂ ನೈಜತೆಯೇ ಅನಾವರಣಗೊಳಿಸಿರುವಂಥದ್ದು. ಅದಕ್ಕೆಲ್ಲ ನಾವು ಬದ್ಧರಾಗಿರುವಂಥದ್ದು. ಅದಕ್ಕಾಗಿ ನೀವು ಇನ್ನೊಂದು 4 ಜನ ಹತ್ರ ಕೇಳಿ ತಿಳ್ಕೊಳ್ಳಿ ಅಂತಲೇ ನಿಮ್ಮನ್ನು ನಾವು ಭ್ರಮೆಗೊಳಪಡಿಸದೆ ಇದರಲ್ಲಿ ನೀವು ಆದಷ್ಟು ಸತ್ಯನ ಅರಿವಿ, ಸತ್ಯ ಅಂದರೆ ನೈಜತೆಯನ್ನು ತಿಳ್ಕೊಳ್ಳಿ ಅಂತಲೇ ಅದನ್ನು ಇದು ಮಾಡಿದ್ದು. ಹಾಗಾಗಿ ಅಲ್ಲೂ ಸಹ ವಿರೋಧಗಳನ್ನು ನೋಡಾಗಿದೆ. ಪ್ರಪಂಚದ ಜೀವನ ಶೈಲಿ ಒಂಥರ ಇದೆ. ಇಲ್ಲಿ ನಾವೇನೋ ಹೇಳ್ತಾ ಇದ್ದರೆ ಆ ಪ್ರಪಂಚದ ಜೀವನ ಶೈಲಿಗೆ ಹೋದಾಗ ಒಂದು ಇಲ್ಲೇನೋ ಇದು ಮಾಡಿದಾಗ ಅಲ್ಲಿ ಒಂದು ಸ್ವಲ್ಪ ವಿರೋಧ ಭಾಸಗಳು ಸಹ ಆಗಿದೆ. ಹಾಗಾಗಿ ಪ್ರತಿಯೊಂದು ಸಹ ಒಂದು ಅದರದೇ ಆದಂತಹ ವಿರೋಧಗಳನ್ನು ಫೇಸ್ ಮಾಡಿ ಗೊತ್ತಿಲ್ಲದೇನೋ ಬಂದಿರುವಂಥದ್ದು. ಆದರೆ ಏನು ಅಂತ ಹೇಳಿದ್ರೆ ಈಗ ಯಾವುದು ಸಹ ಬಳಕೆ ಇಲ್ಲ ವೀಕ್ಷಕರೇ. ಸಾಮಾಜಿಕ ಜಾಲತಾಣ ಅನ್ನೋದು ನಾನು ಸಹ ಇದಾಗ್ತಿದ್ದೀನಿ ಆದಷ್ಟು. ಅದರಲ್ಲಿ ಏನಿದೆ ವಿಚಾರಗಳಿಗೆ ನಾವು ಬದ್ಧರಿರ್ತೀವಿ. ಆ ವಿಚಾರಗಳಲ್ಲಿ ನಾನು ಸ್ವಯಂ ಜವಾಬ್ದಾರಿ ಅನ್ನೋದು ಸಣ್ಣದಾಗಿ ಆದರೂ ನಾವೇನು ಇನ್ವಾಲ್ವ್ ಆಗ್ತೀವಿ ಅದಕ್ಕೆ ನಾವು ತಗೊಳ್ಳೇಬೇಕಾಗುತ್ತೆ. ಇಲ್ಲ ನಾನು ಸುಮ್ಮನೆ ಕೂತ್ರೂ ಅದು ಇದಕ್ಕೆ ಇದಾಗಲ್ಲ ವೀಕ್ಷಕರೇ. ಹಾಗಾಗಿ ಎಷ್ಟೋ ವಿಚಾರಗಳಲ್ಲಿ ಸಾರ್ವಜನಿಕವಾಗಿ ನಾನೇನೇ ರಿಯಾಕ್ಟ್ ಮಾಡಿದರೂ ಈಗ ನಾನು ಸಾಮಾಜಿಕ ಜಾಲತಾಣ ಅನ್ನೋದು ಅಥವಾ ಮತ್ತೊಂದು ಇದು ಪ್ರಾಪಂಚಿಕ ವಿಚಾರಗಳಲ್ಲಿ ಇನ್ವಾಲ್ವ್ ಆಗ್ತಿಲ್ಲದೆ ಇರೋದ್ರಿಂದ ನಾನು ನಿಮ್ಮ ಹತ್ರ ಇಷ್ಟು ವರ್ಷಗಳಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದಕ್ಕೆ ನಾನು ಕ್ಷಮೆ ಕೇಳ್ತೀನಿ. ಆಮೇಲೆ ಏನು ಅಂತ ಹೇಳಿದ್ರೆ ಕೆಲವೊಂದು ರಿಯಾಕ್ಟ್ ಮಾಡಿದ್ದೀನಿ, ಅವರು ಏನು ಇದು ಮಾಡ್ತಾರೆ ಅವರು ಅದಕ್ಕೆ ತಕ್ಕಂಗೆ ರಿಯಾಕ್ಟ್ ಮಾಡಿದ್ದು ಇದೆ. ಹಾಗಾಗಿ ಅಂತ ರಿಯಾಕ್ಟ್ ಮಾಡಿದ್ದಕ್ಕೂ ಸಹ ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ಯಾಕೆಂದರೆ ಇಲ್ಲಿ ಅಷ್ಟೊಂದು ವಿಚಾರಗಳಲ್ಲಿ ನಾನು ಸ್ವಲ್ಪ ಮುನ್ನುಗ್ಗಬೇಕಾಗಿತ್ತು, ಇಲ್ಲಿ ಸ್ವಲ್ಪ ಇನ್ವಾಲ್ವ್ಮೆಂಟ್ಗೆ. ಅದಕ್ಕೋಸ್ಕರ ನಾನು ತುಂಬ ಸಹ ಇದು ಮಾಡಿದ್ದು ಇದೆ. ಹಾಗಾಗಿ ನನ್ನಿಂದ ಏನಾದರೂ ವಿಚಾರಗಳಲ್ಲಿ ಇಷ್ಟು ವರ್ಷಗಳಲ್ಲಿ ಏನಾದರೂ ಇತ್ತು ಅಂತ ಹೇಳಿದ್ರೆ ಕೆಲವೊಂದು ರಿಯಾಕ್ಟ್ಗಳಿದೆ. ಅಂದರೆ ಅವ್ರು ಹೇಳಿದ್ನ ಅವ್ರಿಗೇನೆ ರಿಯಾಕ್ಟ್ ಮಾಡಿರೋದಿದೆ. ಕೆಲವೊಂದೆಲ್ಲ ಅಂದರೆ ಆದಷ್ಟು ಮೋಸ್ಟ್ಲಿ ಎಲ್ಲನೂ ರಿಯಾಕ್ಟ್ ಇರುವಂಥದ್ದೇ, ಎಲ್ಲನೂ ಸಹ ಅದೇ ವೀಕ್ಷಕರೇ ಇರುವಂಥದ್ದು. ಹಾಗಾಗಿ ನಾನೇನಾದರೂ ಇದು ಪ್ರತ್ಯುತ್ತರವಾಗಿ ಏನಾದರೂ ನಾನು ಪುನಃ ಅದನ್ನು ರಿಯಾಕ್ಟ್ ಮಾಡಿದರೆ ದಯವಿಟ್ಟು ಕ್ಷಮೆ ಇರಲಿ. ಈ ಮುಖಾಂತರ ನಾನು ಇಷ್ಟು ವರ್ಷಗಳಲ್ಲಿ ಏನಾದರೂ ಇತ್ತು ಅಂದರೆ ಕ್ಷಮೆಯನ್ನು ಕೋರ್ತಾ ಇದ್ದೀನಿ. ಬಾಲ್ಯದಿಂದನೂ ಸಹ ನಾನು ಏನಕ್ಕೆ ನಿಮಗೆ ಹೇಳ್ತೀನಿ ಅನ್ನೋದು ಗೊತ್ತಾಗೋದಿಲ್ಲ. ಇಲ್ಲಾಂದರೆ ನಾನೆಲ್ಲೋ ಸಡನ್ನಾಗಿ ನಿಮಗೇನೋ ಇದು ಮಾಡಬೇಕಾಗುತ್ತೆ. ಹಾಗಾಗಿ ನನ್ನ ಬಾಲ್ಯದಿಂದನೂ ತಗೊಂಡು ಅದರದೇ ಆದಂಥ ವಿಚಾರಗಳಲ್ಲಿ ಇದೆ ವೀಕ್ಷಕರೇ. ಹಾಗಾಗಿ ನಾನು ಯಾವುದೇ ವಿಚಾರಗಳಿದ್ರೂ ರಿಯಾಕ್ಟ್ ಮಾಡಿದ್ದರೆ ಕ್ಷಮೆ ಇರಲಿ. ಎಷ್ಟೋ ಬೇಡದಂತಹ ಕೆಟ್ಟ ಮಾತುಗಳೆಲ್ಲ ಇರುತ್ತೆ, ನಾವು ಯಾವುದಕ್ಕೂ ರಿಯಾಕ್ಟ್ ಮಾಡಿಲ್ಲ. ಅದನ್ನೆಲ್ಲ ನಾವು ಸ್ವೀಕರಿಸ್ಕೊಂಡು ಏನು ಇದೆಯೋ ಅದೆಲ್ಲ ನಾವು ಬಂದಿರುವಂಥದ್ದು ಸುಮಾರು ವರ್ಷಗಳಿಂದನೂ. ಆದರೆ ಕೆಲವೊಂದು ಸಣ್ಣ ಪುಟ್ಟ ಏನೇನು ಇರುತ್ತೆ ಆ ಮಾತುಗಳಿಗೆಲ್ಲ ರಿಯಾಕ್ಟ್ ಮಾಡಿರುವಂಥದ್ದು ಇದೇ ವೀಕ್ಷಕರೇ.
ಹಾಗಾಗಿ ಯಾವುದೇ ಸಹ ಇದಾಗಿದ್ರೂ ಸಹ ಅದಕ್ಕೆ ಹಿಂದಕ್ಕೆ ಹಾಕ್ಕೊಳ್ಳದೆ ಅದನ್ನು ಇದಕ್ಕೆ ಹಾಕ್ಕೊಳ್ಳೋದು ಅಂತ ಅನ್ನೋದಾಗ ಏನಾದರೂ ರಿಯಾಕ್ಟ್ ಮಾಡಿದರೆ ದಯವಿಟ್ಟು ಅದಕ್ಕೆ ನಾನು ಕ್ಷಮೆಗಳನ್ನ ಕೋರ್ತೀನಿ. ಯಾಕಂದರೆ ಹಲವು ಮತಗಳು, ಹಲವು ಕ್ಯಾಸ್ಟ್ಗಳಿರುವಂತಹ ಈ ಸಡನ್ನಾಗಿ ಯಾರೋ ಬಂದು ಹಿಂಗೆ ಮಾತಾಡ್ತಾರಲ್ಲಪ್ಪ, ಸಡನ್ನಾಗಿ ಯಾರೋ ಒಂದು ಬಂದು ಇದೇನು ಹೇಳ್ತಾರಲ್ಲ, ಅದು ಇದಂಥ ಗೊಂದಲಗಳು ಸುಮಾರು ಜನಕ್ಕೆ ಹಾಗೇ ಆಗುತ್ತೆ. ಹಾಗಾಗಿ ನಾನೇನು ರಿಯಾಕ್ಟ್ ಮಾಡಿದ್ರು, ಅವರೇನೇ ಹೇಳಿದ್ರು ಅದನ್ನು ನಾನು ಸ್ವೀಕರಿಸ್ತೀನಿ. ನನ್ನ ರಿಯಾಕ್ಟ್ಗಳನ್ನ ನಾನು ಇದು ಮಾಡ್ತಾಯಿದ್ದೀನಿ, ಅದನ್ನು ನಾನೇ ಸ್ವೀಕರಿಸ್ತಿದ್ದೀನಿ. ಮೊದಲಿಂದಲೂ ಸಹ ನಾನು ಇನ್ವಾಲ್ವ್ ಆಗಬೇಕಾಗಿರುವಂಥದ್ದು, ನಾನೆಲ್ಲ ಏನು ಇನ್ವಾಲ್ವ್ ಆಗಿದ್ದೀನಿ ಎಲ್ಲ ನಾವೇ ಇನ್ವಾಲ್ವ್ ಆಗಬೇಕಾಗಿರುವಂಥದ್ದು. ಈಗ ಸಹ ನಾನೆಲ್ಲ ಯಾವುದರಲ್ಲಿ ಇದರಲ್ಲೆಲ್ಲ ಸಾಮಾಜಿಕ ಜಾಲತಾಣ ಅನ್ನೋದನ್ನ ಏನು ಇನ್ವಾಲ್ವ್ಮೆಂಟ್ ಇದೆ ಅದು ಸಹ ನಾನೇ ಇನ್ವಾಲ್ವ್ಮೆಂಟ್ ಆಗಬೇಕಾಗಿರುವಂಥದ್ದು. ಹಾಗಾಗಿ ಇದರಲ್ಲೇ ಒಂದು ಕೆಲವೊಂದು ವಿಚಾರಗಳು ಇರುವಂಥದ್ದು ವೀಕ್ಷಕರೇ ಅಂತ ಹೇಳ್ಬೋದು. ಹಾಗಾಗಿ ಏನು ಅಂತ ಹೇಳಿದ್ರೆ ನಾವೆಲ್ಲರೂ ಒಂದೇ ದೃಷ್ಟಿಯಲ್ಲಿ ನೋಡುವಂಥದ್ದು. ಅದು ಸ್ತ್ರೀ ಆಗಲಿ ಪುರುಷ ಆಗಲಿ ನಮಗೇನು ವ್ಯತ್ಯಾಸಗಳು ಕಾಣೋದಿಲ್ಲ. ಮೆನ್ ಆಗಲಿ ವುಮೆನ್ ಆಗಲಿ ಟ್ರಾನ್ಸ್ಜೆಂಡರ್ ಆಗಲಿ ನಮ್ಗೆ ಯಾವುದೂ ವ್ಯತ್ಯಾಸಗಳು ಕಾಣಲ್ಲ. ಟೋಟಲ್ ಇದು ಮಾಡ್ತೀನಿ ಅಂದರೆ ಒಂದು ಆಕಾರವಾಗಿ ಕಾಣ್ಬೋದು ಅಷ್ಟೇ. ಇನ್ಯಾವುದೂ ಸಹ ನನ್ನ ಇದರಲ್ಲಿ ನಾನು ತುಂಬ ಕ್ಲಿಯರಾಗಿ ತುಂಬ ಬೇರೆ ಥರ ಇದ್ದಾಗಲೂ ಅಂದರೆ ನನ್ನ ಪದವಿ ಪೂರ್ವ ಶಿಕ್ಷಣ ಇದ್ದಾಗಲೂ ಸಹ ನಾನು ಯಾವುದೋ ರೀತಿಯಲ್ಲಿ ದೃಷ್ಟಿಯಲ್ಲಿ ನೋಡಿರುವಂಥದ್ದು ಅಲ್ಲ. ಹಾಗಾಗಿ ನನಗೆ ಸ್ತ್ರೀಯರು ಒಂದೇ ಪುರುಷರು ಒಂದೇ, ಒಂದು ಜೀವಶಕ್ತಿ, ಒಂದು ಪ್ರಾಣಶಕ್ತಿ ಅದು ಯಾವ ದೇಹಕ್ಕೆ ಹೋಗ್ತದೆ ಅದೇ ರೀತಿಯಲ್ಲಿ ವರ್ತಿಸುತ್ತೆ. ಅದು ಪುರುಷ ದೇಹಕ್ಕೆ ಹೋದರೆ ನಾನಾದರೂ ಅಷ್ಟೇ, ನಾನೀಗ ಸ್ತ್ರೀಯಾಗಿ ಇದಾಗಿದ್ದರೆ ಸ್ತ್ರೀಯಾಗಿ ವರ್ತಿಸ್ತದೆ. ಟ್ರಾನ್ಸ್ಜೆಂಡರ್ ಆದರೆ ಟ್ರಾನ್ಸ್ಜೆಂಡರ್ ಆಗಿ ನನ್ನ ಪ್ರಾಣಶಕ್ತಿ ನನ್ನ ದೇಹದ ಮುಖಾಂತರ ವರ್ತಿಸುತ್ತೆ. ಈ ಆಧಾರವಾಗಿ ಇದರಿಂದ ನಾವು ನೋಡೋದ್ರಿಂದ ನಿಮಗೆ ಎಷ್ಟೋ ಹೇಳ್ತೀವಿ, ನಿಮಗೆ ಎಷ್ಟೋ ಹೇಳಿ ನಾವೇ ಆ ಥರ ಇಲ್ಲ ಅಂತ ಹೇಳಿದ್ರೆ ಅದನ್ನು ನನಗೆ ಅದು ಸಮಂಜಸನೇ ಅಲ್ಲದಾಗಿರುತ್ತೆ. ಹಾಗಾಗಿ ಇದೆಲ್ಲ ಏನು ಹೇಳ್ತೀನೋ ಇದೆಲ್ಲ ನಮ್ಮಲ್ಲಿ ಮಾರ್ಪಾಡಿದೆ, ನಮ್ಮಲ್ಲಿ ಅದರದೇ ಆದಂತಹ ವಿಚಾರಗಳಲ್ಲಿ ಇರೋದ್ರಿಂದ ನಮಗೆ ಸ್ತ್ರೀನೂ ಒಂದೇ ಪುರುಷನೂ ಒಂದೇ, ಮೆನ್ ವುಮೆನ್ ಯಾರೇ ಆಗಲಿ ಮತ್ತು ಇದು ಟ್ರಾನ್ಸ್ಜೆಂಡರ್ ಆಗಲಿ ಎಲ್ಲ ನಮಗೆ ಒಂದೇ ಆಗಿ ಕಾಣೋದು. ಯಾರೂ ಸಹ ನಮಗೇನು ವ್ಯತ್ಯಾಸ ಕಾಣೋದಿಲ್ಲ. ನನ್ನ ದೃಷ್ಟಿಯಲ್ಲಿ ಎಲ್ಲರೂ ಸಹ ಒಂದೇ. ಮತ್ತು ನಾನು ಹೇಳೋದು ಏನಂತಂದರೆ ನಾನು ಟ್ರಾನ್ಸ್ಜೆಂಡರ್ ಸಹ ನಾನೇ ಅಂತಲೇ ಹೇಳುವಂಥದ್ದು ಎಲ್ಲ ಏನಿದೆ ಇದು ಆಗ್ಲಿಂದ ಮೊದಲಿಂದನೂ ಬಂದಿರುವಂಥದ್ದು. ಅದಕ್ಕೆ ಸುಮಾರು ಜನಕ್ಕೆ ಅದು ಸಹ ಗೊಂದಲ ಅನ್ನೋದು ಆಗುತ್ತೆ ವೀಕ್ಷಕರೇ. ಹಾಗಾಗಿ ವೀಕ್ಷಕರೇ ಮತ್ತು ಏನಂತಂದರೆ ಒಂದು ಇದನ್ನು ಆಧ್ಯಾತ್ಮಿಕವಾಗಿ ಯಾವುದೇ ಸಹ ಈಗ ನಾವು ದೇವರಿಗೆ ನಾವು ಪೂಜೆ ಮಾಡ್ಬೋದು, ಮಗದೊಂದು ಅದು ಪೂಜೆಗೆ ಮಾತ್ರ ಸೀಮಿತವಾಗಿರುತ್ತೆ, ಇದಕ್ಕೆ ಮಾತ್ರ ಸೀಮಿತವಾಗಿರುತ್ತೆ, ಕೆಲವೊಂದೆಲ್ಲ ಕನ್ಸಿಡರ್ ಆಗಲ್ಲ ವೀಕ್ಷಕರೇ. ಹಾಗಾಗಿ ನಮ್ಮ ಒಂದು ವಿಚಾರಗಳಲ್ಲಿ ಏನಿರುತ್ತೆ ಕೆಲವೊಂದು ಕ್ಷೇತ್ರಗಳಿಗೆ ಮಾತ್ರ ಸೀಮಿತವಾಗಿರುತ್ತೆ ಹೊರತು ಆಧ್ಯಾತ್ಮಿಕ ಅನ್ನೋದು ಅಥವಾ ದೈವಿಕವಾಗಿರುವಂಥದ್ದೆಲ್ಲ ಏನಿದೆ ಅದು ಯಾವುದಕ್ಕೂ ಸಹ ಸೀಮಿತವಾಗಿ ಇರೋದಿಲ್ಲ. ಅದು ಯಾವುದೂ ಸಹ ಕನ್ಸಿಡರೂ ಆಗೋದಿಲ್ಲ, ಯಾವುದೂ ಸಹ ದೈವಿಕವಾಗಿ ಅದನ್ನು ದೇವರು ಸಹ ಸ್ವೀಕರಿಸದಾದಂತಹ ಸ್ಥಿತಿಗತಿಗಳಲ್ಲಿ ಇರುತ್ತೆ ವೀಕ್ಷಕರೇ. ಹಾಗಾಗಿ ಪ್ರಪಂಚ ಏನಿದೆ ಅದು ಒಂದು ಪ್ರಾಪಂಚಿಕ ವಿಚಾರ, ಆದರೆ ಆಧ್ಯಾತ್ಮಿಕಕ್ಕೆ ಬಂದಾಗ ಅದು ಯಾವುದು ಕನ್ಸಿಡರ್ ಆಗಲ್ಲ. ಹಾಗಾಗಿ ಇಲ್ಲಿ ಏನಿದೆ ವಿಚಾರಗಳು ಇದರ ಒಂದು ವಿಚಾರವಾಗಿ ನಾನೇನು ಇದ್ದಿರ್ತೀನೋ ಅದರ ಆಧಾರಿತವಾಗಿ ನಾನು ಇರೋದರಿಂದ ನಾವು ಎಷ್ಟೋ ವಿಚಾರಗಳಲ್ಲಿ ಎಷ್ಟೋ ಒಂದು ಪೂರಕವಾಗಿ ಅವರ ಥಿಂಕಿಂಗ್ನ ನಾವು ಎಕ್ಸೆಪ್ಟೇ ಮಾಡೋದಿಲ್ಲ. ನಾವು ಹಿಂದೆ ಒಂದು ವಿಚಾರಗಳಲ್ಲಿ ಏನು ಹೇಳ್ದಂಗೆ ದೇವರನ್ನು ಯಾರೋ ಒಬ್ಬರು ಪ್ರಶ್ನೆ ಕೇಳಿದರು, ದೇವರನ್ನು ನಾವು ಸಂದರ್ಶಿಸಬೇಕಾದ್ರೆ ಏನು ಅಂತ. ಹಾಗಾಗಿ ಆ ಥರ ಎಲ್ಲ ಕ್ವಾಲಿಟೀಸ್ಗಳು ದೇವರಲ್ಲೇ ಇರುವಾಗ ಈಗ ನಾವು ಯಾರಾದರೂ ನಮಗೆ ಪರಿಚಯ ಅಂತ ಹೇಳಿದಾಗ ನಾವು ಪರಿಚಯ ನಮ್ಮ ಇದಿದ್ದರೆ ಮಾತ್ರ ನಾವು ಪರಿಚಯ ಮಾಡ್ಕೊಳ್ಳೋದು, ನೀವಾಗಲಿ ಯಾರಾಗಲಿ ನಾವಾಗಲಿ. ಹಾಗಾಗಿ ನಮಗೆ ಅದಿಲ್ಲ ಅಂತ ಹೇಳಿದ್ರೆ ನಾವು ಅಷ್ಟು ಸಂಪರ್ಕಗಳು ಇರಲ್ಲ ವೀಕ್ಷಕರೇ. ಆದರೆ ಪ್ರಾಪಂಚಿಕವಾಗಿ ನಾವು ಯಾರನ್ನೂ ಇದು ಮಾಡೋದಿಲ್ಲ, ದ್ವೇಷ ಅನ್ನೋದಿಲ್ಲ, ಮತ್ತೊಂದಿಲ್ಲ. ಆದರೆ ಪ್ರತಿಯೊಂದು ಪರಿಚಯನೂ ಸಹ ನಮಗೆ ಪೂರಕವಾಗಿದ್ದರೆ ಮಾತ್ರ ಪ್ರತಿಯೊಬ್ಬರು ಪರಿಚಯನ ಮಾಡ್ಕೊಳ್ಳೋದು, ಪರಿಚಯ ಅನ್ನೋದನ್ನ ಇದು ಮಾಡ್ಕೊಳ್ಳೋದು. ಹಾಗಾಗಿ ಅದೆಲ್ಲ ಇದಾಗಿರಬೇಕು ಅಂದರೆ ಒಂದಕ್ಕೊಂದು ಕನೆಕ್ಷನ್ ಅನ್ನೋದು ಇದ್ದೇ ಇರುತ್ತೆ. ಆ ಪರಿಚಯನೇ ಆ ಥರ ಇದ್ದು ಮಾಡಿದಾಗ ಇನ್ನು ಆ ಸ್ಪಿರಿಚುವಲ್ ಬಂದಾಗ ಅದು ಯಾವುದು ಕನ್ಸಿಡರೇ ಆಗಲ್ಲ, ಯಾವುದೂ ಇದೇ ಆಗಲ್ಲ ವಿಚಾರ. ಅದಕ್ಕಾಗಿ ನಾವು ಎಷ್ಟು ವಿಚಾರಗಳಲ್ಲಿ ಪ್ರಾಪಂಚಿಕವಾಗಿ ಎಷ್ಟೇ ಬೆರೆತರೂ ನಾವು ಯಾರನ್ನೂ ಅಕ್ಸೆಪ್ಟ್ ಅನ್ನೋದು ಮಾಡೋದಿಲ್ಲ. ಈಗ ಯಾವುದೋ ಒಂದು ಗುರು ಪರಂಪರೆ ಅಂತ ತೊಗೊಂಡ್ರು ಅವರೆಲ್ಲರನ್ನೂ ಶಿಷ್ಯಂದರು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ.
ಕೆಲವರು ಮಾತ್ರ ಶಿಷ್ಯಂದರು ಮಾಡ್ಕೊಳ್ಬೋದು. ಈಗ ವಿವೇಕಾನಂದರು ಎಲ್ಲರೂ ಶಿಷ್ಯಂದರು ಮಾಡ್ಕೊಳ್ಳೋಕ್ಕೆ ಸಾಧ್ಯ ಆಗಿರಲಿಲ್ಲ, ಅವರು ಕೆಲವರು ಮಾತ್ರ. ಹಾಗಾಗಿ ಈ ರಾಮಕೃಷ್ಣ ಪರಮಹಂಸರು ಎಷ್ಟೋ ಜನನ ಇದು ಮಾಡ್ಬೋದಾಯಿತು, ಆದರೆ ವಿವೇಕಾನಂದರನ್ನ ಇದು ಮಾಡಿರುವಂಥದ್ದು. ಹಾಗೆಯೇ ಕೆಲವೊಂದು ಇದರಲ್ಲಿ ಎಲ್ಲರೂ ಎಕ್ಸೆಪ್ಟ್ ಆಗೋದಿಲ್ಲ, ಅದು ಅದರದೇ ಆದಂತಹ ಕ್ರಿಯೆಗಳಲ್ಲಿ ಇದ್ದರೆ ಮಾತ್ರ ಎಕ್ಸೆಪ್ಟ್ ಅನ್ನೋದು ಆಗೋದು ವೀಕ್ಷಕರೇ. ಇದು ಶಿಷ್ಯಂದರು, ಗುರುಗಳು ಇದೆಲ್ಲ ಏನಿದೆ ಅದು ಅದೇ ಥರನೇ ಇರುವಂಥದ್ದು. ಹಾಗಾಗಿ ಇಲ್ಲಿ ಯಾವುದೇ ಇನ್ವಾಲ್ವ್ಮೆಂಟ್ ಏನೇ ಇದ್ರೂ ಪ್ರಪಂಚದಲ್ಲಿ ನಾನು ಸುಮ್ಮನೆ ಒಂದು ಇಲ್ಲಿ ಇದು ಬಿಡೋದ್ರಿಂದ ಪ್ರಪಂಚದಲ್ಲಿ ಎಲ್ಲನೂ ಇದು ಮಾಡೋಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಯಾವುದೇ ಸಹ ನಾವು ಇಲ್ಲ ಟೀಮು ಮಾಡಿಲ್ಲ, ಏನೂ ಮಾಡಿಲ್ಲ, ಯಾವುದೂ ಟೀಮ್ ಮುಖಾಂತರ ಏನೂ ಇಲ್ಲ ವೀಕ್ಷಕರೇ. ಹಾಗಾಗಿ ಕೆಲವೊಂದು ಸತಿ ಅಲ್ಲೂ ಸಹ ಇದಾಗ್ಬೋದೇನೋ ಮೋಸ್ಟ್ಲಿ, ಯಾರಾದರೂ ಅನುಚಿತ ವರ್ತನೆ ಮಗದೊಂದು ಏನಾದರೂ ಹೇಳಿ ಮಾಡಿದರೆ ಅಂಥವ್ರನ್ನ ನೀವು ಕಾನೂನು ಮುಖಾಂತರ ಕ್ರಮಗಳನ್ನು ಕೈಗೊಳ್ಳಿ. ಆ ಥರ ಈ ಥರ ಏನಾದರೂ ಇತ್ತು ಅಂತ ಹೇಳಿದ್ರು ಸಹ ನಿಮಗೆ ಅದು ಬಿಟ್ಟಿರುವಂಥದ್ದು. ಆದರೆ ನಾವು ಯಾರಿಗೂ ಪರ್ಟಿಕ್ಯುಲರಾಗಿ ಏನೂ ಇಲ್ಲ. ನಮ್ಮ ಜೊತೆ ಬಂದರೆ ನಿಮಗೆ ಮೊದಲೇ ಹೇಳ್ತಿದ್ರಲ್ವ, ಯುವಕರಿಗೂ ಬೋರ್ ಅನಿಸುತ್ತೆ. ಅಂದರೆ ಮಾತುಗಳು ಎಲ್ಲ ಒಳ್ಳೆ ಥರ ಇದ್ರೂ ಎಂಟರ್ಟೈನ್ಮೆಂಟ್ ಇರೋಲ್ಲ. ಅದು ಯುವಕರಿಗೂ ಅಷ್ಟೇ, ಅಂದರೆ ವಯಸ್ಸಾಗಿರೋ ಏಜ್ಡ್ ಪರ್ಸನ್ಸ್ಗಳಿಗೂ ಸಮೇತ ಬೇಜಾರು ಅನಿಸುತ್ತೆ. ಈ ಥರ ಇದ್ದಾಗ ನಾವು ಯಾವುದನ್ನು ಸಹ ಪ್ರಚೋದನೆಯನ್ನು ಮಾಡೋದಿಲ್ಲ. ಯಾವುದೂ ಸಹ ನಾವು ಹಿಂಗೆ ಇದು ಮಾಡಿದ್ದೀರಿ, ನೀವು ಇಲ್ಲೇನಿದೆ ಇದರ ಆಧಾರಿತವಾಗಿ ಇದನ್ನು ಇದು ಮಾಡಿದ್ರೆ ಬೆಟರ್ ಇರುತ್ತೆ ಅಂತ ನಾವು ಅದನ್ನು 4 ಜನ ಹತ್ರ ವಿಚಾರಿಸ್ಕೊಳ್ಳಿ ಅಂತ ಹೇಳ್ಬಿಟ್ಟು ಇದು ಮಾಡ್ತೀವಿ ಹೊರತು ಅದು ಎಲ್ಲ ಒಳ್ಳೆಯ ವಿಚಾರ. ಇದಕ್ಕಿಂತ ಹಿಂದೆ ಸಹಿತ ಈ ಸಾಮಾಜಿಕ ಜಾಲತಾಣ ಬಳಕೆಯನ್ನು ಮಾಡೋಕ್ಕೆ ಹಿಂದೆ ಸಹಿತ ಯಾವ ವಿಚಾರಗಳಲ್ಲೂ ಇಲ್ಲ. ಹಾಗಾಗಿ ಪ್ರಾಪಂಚಿಕ ಅನೇಕ ವಿಚಾರಗಳ ಅನೇಕ ಸ್ತರಗಳು ನಮಗೆ ಸಂಬಂಧ ಪಡೋದಿಲ್ಲ. ನಾವೇನು ಮಾಡಬೇಕು ಅದನ್ನು ನಾವೇ ಮಾಡಬೇಕಾಗಿತ್ತು. ಅಂದರೆ ಇನ್ಯಾವುದೂ ಸಹ ದೊಡ್ಡ ಮಟ್ಟಕ್ಕೆ ಅನಿಸುತ್ತೆ, ಅಂದರೆ ಯಾವುದೂ ಸಹ ನಾವು ದೊಡ್ಡ ಮಟ್ಟಕ್ಕೆ ಯಾವುದೂ ಸಹ ಇದು ಮಾಡಿದವರಲ್ಲ. ಯಾಕೆಂದರೆ ಪ್ರಾಪಂಚಿಕವಾಗಿ ಆ ಥರ ಬಿಂಬಿತವಾಗ್ಬೋದು, ಇದಾದಾಗ ಇದಾಗ್ಬೋದು, ಆದರೆ ಯಾವುದೂ ಸಹ ನಾವು ಯಾವುದರಲ್ಲೂ ಇಲ್ಲ ವೀಕ್ಷಕರೇ. ಆಮೇಲೆ ನಾವು ಯಾರನ್ನೂ ದ್ವೇಷಿಸೋದಿಲ್ಲ. ಇದು ನನಗೆ ಗೊತ್ತಿರೋರಿಗೆ ಗೊತ್ತು. ನಾನು ಯಾವುದೇ ವಿಚಾರಗಳು ಯಾವುದೇ ಇದ್ರೂ ಯಾರಾದರೂ ನಮಗೆ ಇದು ಮಾಡಿದ್ರು ಸಹ ಅವ್ರನ್ನ ವಿಚಾರಿಸ್ಕೊಳ್ಳುವಂಥದ್ದು ಎಲ್ಲ ನಾನು ಸಾಮಾನ್ಯವಾಗಿ ಮಾಡ್ತಿರ್ತೀನಿ. ನಾನು ಯಾರನ್ನೂ ದ್ವೇಷಿಸೋದಿಲ್ಲ. ಇದೆಲ್ಲ ನಮಗೆ ಚಿಕ್ಕವರಿಂದ ಬಾಲ್ಯದಿಂದನೂ ಸಹ ಒಂದು ದೇವರ ಒಂದು ಗ್ರಂಥಗಳ ಬೋಧನೆಗಳಿಂದನೂ ಸಹ ದೊರಕಿರುವಂಥದ್ದು ಇದೆ ವೀಕ್ಷಕರೇ, ಎಲ್ಲ ಸಹ ಇದೆ. ಹಾಗಾಗಿ ನಾವು ಏನು ಅಂತ ಹೇಳಿದ್ರೆ ಯಾರನ್ನೂ ದ್ವೇಷಿಸೋದಿಲ್ಲ, ದ್ವೇಷದವ್ರನ್ನೂ ಸಹ ದ್ವೇಷ ಮಾಡೋದಿಲ್ಲ, ಯಾರನ್ನೂ ಸಹ ದ್ವೇಷ ಮಾಡೋದಿಲ್ಲ. ಅಕಸ್ಮಾತ್ ನನ್ನಲ್ಲಿ ಏನಾದರೂ ಆ ಒಂದು ಕ್ರಿಯೆಗೆ ಪ್ರತಿಕ್ರಿಯೆ ಅನ್ನೋದೇನಿರುತ್ತೆ ಅದಿದ್ರೂ ಸಹ ಒಂದು 5 ನಿಮಿಷ ಅಷ್ಟೇ ಇರುವಂಥದ್ದು. ಆದರೆ ಅವರ ಒಂದು ರಿಯಾಕ್ಟ್ ಇದೆ ಹೊರತು ಬೇರೆ ಯಾವುದೂ ಇಲ್ಲ. ಹಾಗಾಗಿ ಇದು ಇಷ್ಟು ವರ್ಷದಲ್ಲಿ ಈಗ ನಾನು ಸಾಮಾಜಿಕ ಜಾಲತಾಣ ಅನ್ನೋದನ್ನ ಕಡಿಮೆ ಮಾಡ್ತಿರೋದ್ರಿಂದ ಮತ್ತೆಲ್ಲ ಇದನ್ನು ಇದು ಮಾಡ್ತಿರೋದ್ರಿಂದ ಇಷ್ಟು ವರ್ಷಗಳನ್ನು ಕಾದು ನಾನು ನಿಮಗೆ ನನ್ನ ವಿಚಾರಗಳನ್ನು ಕೆಲವೊಂದನ್ನು ಹೇಳಿರುವಂಥದ್ದು. ನನ್ನ ಪ್ರೀತಿ ವಿಚಾರಗಳನ್ನು ಅಷ್ಟೇ, ನಾನು ಈಗಿರುವಂಥ ಸ್ಥಿತಿಗತಿಗಳಾಗಲಿ ಅದೆಲ್ಲ ನಿಮಗೆ ಈಗ ಒಂದು ತಿಂಗಳು 2 ತಿಂಗಳು 3 ತಿಂಗಳಿಂದ ಈಗ ಪರಿಚಯಿಸಿದ್ನೋ, ಮತ್ತು ನನ್ನ ವಿಚಾರಗಳಲ್ಲಿ ಸುಮಾರು ವರ್ಷಗಳಿಂದ ಇದನ್ನು ಇದು ಮಾಡಿದೆ ಅಂತ ಅನಿಸುತ್ತೆ. ನಾನಿರುವಂಥ ಸ್ಥಿತಿಗತಿಗಳಿಗೆ ಅದಷ್ಟು ನನಗೆ ಇದಿಲ್ಲ, ಒಟ್ಟಲ್ಲಿ ಅದನ್ನು ಇದು ಮಾಡಿದ್ದೆ ಇರುವಂಥ ಸ್ಥಿತಿನೂ ಅಷ್ಟೇ. ಹಾಗಾಗಿ ಇದನ್ನು ಹೇಳೋಕ್ಕೆ ನಾನು ಇಷ್ಟು ದಿನಗಳನ್ನ ಕೆಲವೊಂದನ್ನು ತೊಗೊಂಡಿದ್ದೀನಿ ಟೈಮು, ಕೆಲವೊಂದನ್ನು ಆಗಲೇ ಹೇಳಿದ್ರು, ಕೆಲವೊಂದು ಪೂರ್ಣ ವಿವರಣೆಗಳನ್ನು ನಾನು ಮಾಡಿರಲಿಲ್ಲ. ಈಗಲೂ ಸಹ ಅದರಲ್ಲೂ ಸಹ ಒಗಟಾಗಿದೆ, ಯಾವುದು ಸಹ ಪೂರ್ಣ ಮಟ್ಟದಲ್ಲಿ ಇಲ್ಲ ವೀಕ್ಷಕರೇ. ಆದರೆ ಏಕೆ ನಾನು ಅದನ್ನು ಹಂಗೆ ಇಟ್ಟನೋ ಹಾಗೆಯೇ ಇದು ಸಹ ಇಷ್ಟು ವರ್ಷಗಳಾದಮೇಲೆ ಈ ಸಾಮಾಜಿಕ ಜಾಲತಾಣ ಎಲ್ಲ ಕಡಿಮೆ ಮಾಡಿರೋದ್ರಿಂದ ಮತ್ತು ಪ್ರಾಪಂಚಿಕ ವಿಚಾರಗಳಲ್ಲಿ ನಾನು ಅಷ್ಟು ಗಮನ ಹರಿಸದೇ ಇರೋದ್ರಿಂದ ಎಲ್ಲನೂ ಇದಾಗಿರೋದ್ರಿಂದ ನಾನು ಪೂರಕವಾಗಿ ಈಗ ನಾನು ಕ್ಷಮೆಯನ್ನು ಕೇಳ್ತಾ ಇದ್ದೀನಿ. ಇಷ್ಟು ವರ್ಷಗಳಲ್ಲಿ ಏನೇ ಇದ್ದಿದ್ರು ಯಾವುದೇ ಇದ್ದಿದ್ರು ಕ್ಷಮೆ ಇರಲಿ. ನಾನೇನೇ ಇದು ಮಾಡಿದ್ರು ಅಥವಾ ರಿಯಾಕ್ಟ್ ಮಾಡಿದ್ರು ಆಲ್ಮೋಸ್ಟ್ ಜಾಸ್ತಿ ರಿಯಾಕ್ಟ್ ಮಾಡಿರೋದೇ ಇದೆ. ಅಂದರೆ ತುಂಬ ದೊಡ್ಡದಂತಲ್ಲ, ಚಿಕ್ಕದಾಗಿ ಅಂತನೂ ಅಲ್ಲ. ಅದಕ್ಕೆ ಕ್ಷಮೆ ಇರಲಿ. ಯಾವುದೇ ಇದ್ರೂ ಸಹ ನಾನು ಸ್ವೀಕರಿಸ್ತೀನಿ, ನಾನು ಅದಕ್ಕೆ ಬದ್ಧನಿದ್ದೀನಿ. ಪ್ರಪಂಚ ಏನು ಹೇಳುತ್ತೆ, ಜನರು ಏನು ಹೇಳ್ತಾರೆ, ಕೆಟ್ಟದ್ದು ಹೇಳಿದಾಗಲೂ ನಾನು ಸ್ವೀಕರಿಸಿದ್ದೀನಿ. ಆದರೆ ನಾನು ಅದನ್ನು ರಿಯಾಕ್ಟ್ ಮಾಡೋಕ್ಕೆ ಹೋಗಿಲ್ಲ. ಸಣ್ಣ ಪುಟ್ಟದನ್ನೆಲ್ಲ ರಿಯಾಕ್ಟ್ ಮಾಡ್ಕೊಂಡು ಬಂದಿರುವಂಥದ್ದಿದೆ. ಹಾಗಾಗಿ ಪ್ರತಿಯೊಂದನ್ನು ನಾನು ಸ್ವೀಕರಿಸ್ತೀನಿ. ಪ್ರತಿಯೊಂದನ್ನು ಸಹ ಯಾರು ಏನು ಹೇಳಿದ್ರೂ ಸಹ ನಾನು ಸ್ವೀಕರಿಸ್ತೀನಿ. ಅದು ಸ್ವೀಕರಿಸಿದ್ದೀನಿ, ನಾನಾಗಿದ್ದೀನಿ. ಸ್ವೀಕರಿಸಿ, ಯಾರು ಏನು ಹೇಳ್ತಾರೆ, ಏನು ಇದು ಮಾಡ್ತಾರೆ ಅದನ್ನು ಸ್ವೀಕರಿಸಿ ಇರುವಂತಹ ಒಂದು
ವ್ಯಕ್ತಿ, ದೇಹ, ಆತ್ಮ ಎಲ್ಲವೂ ಆಗಿದ್ದೀನಿ. ಹಾಗಾಗಿ ಆಕ್ಸೆಪ್ಟ್ ಮಾಡಿದ್ದೀನಿ. ಮತ್ತು ಯಾಕೆ ಇದನ್ನು ಹೇಳ್ತಾ ಇದ್ದೀನಿ ಅಂದರೆ ಪುನಃ ನಿಮ್ಮಲ್ಲಿ ಗೊಂದಲಗಳ ಮೂಡಬಾರ್ದು ಅಂತಷ್ಟೇ. ಈಗಲೂ ಸಹ ಹೇಳ್ತಿರೋದು ಅದನ್ನೇ. ಆದರೆ ಇದಕ್ಕೇನು ಜವಾಬ್ದಾರಿ ತೊಗೋಬೇಕು ಅದು ಜವಾಬ್ದಾರಿನ ನಾನು ಇಷ್ಟು ವರ್ಷಗಳ ಕಾಲ ತೊಗೊಂಡಿದ್ದೀನಿ. ಇನ್ನು ಮುಂದೆ ನನಗೂ ಸಹ ಆಗೋದಿಲ್ಲ. ಹಾಗಾಗಿ ಇದನ್ನು ನಾವಿಲ್ಲೇ ಇದು ಮಾಡ್ತಾಯಿದ್ದೀವಿ. ಇನ್ನು ನಿಮಗೆ ಬಿಟ್ಟಿದ್ದು. ನಿಮ್ಮ ಇದಕ್ಕೆ ನೀವೇ ಜವಾಬ್ದಾರರು. ನೀವು ಇದ್ದಂಗೆ ವಾರಸುದಾರರಿದ್ದಂಗೆ ಎಲ್ಲ ನಿಮಗೆ ನೀವೇ. ಬುದ್ಧ ಭಗವಾನ್ ಬುದ್ಧರು ಹೇಳಿದ ಸಹ ಅದನ್ನೇ. ನಿಮಗೆ ನೀವೇ ಒಂದಿದು ಏನದು ಅದೇ ವೀಕ್ಷಕರೇ, ನಿಮಗೆ ನೀವೇ ಇದು ನಿಮ್ಮ ಬಾಳಿನ ಒಂದು ಇದು ನೀವೇ ಆಗಿರ್ತೀರ ಅಂತ ಭಗವಾನ್ ಬುದ್ಧನವರು ಸಹ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ನಾನು ಇದನ್ನೆಲ್ಲನೂ ಸಹ ಒಂದು ಇದನ್ನು ಬಿಟ್ಟು ಮರಿತಾ ಇದ್ದೀನಿ, ಅಥವಾ ಇಲ್ಲೇ ನಾನು ಇದು ಮಾಡ್ತಾಯಿದ್ದೀನಿ. ಇನ್ನು ನಿಮ್ಮ ಜವಾಬ್ದಾರಿ ನಿಮ್ಮದು. ನಿಮ್ಮ ಬಾಳಿನ ಬೆಳಕು ನೀವೇ, ನಿಮ್ಮ ಒಂದು ಇದು ನೀವೇ. ಇದನ್ನು ಯಾರೂ ಸಹ ಇದು ಮಾಡೋದಿಲ್ಲ. ಆ ಥರ ಏನಾದರೂ ಭ್ರಮೆಯಲ್ಲಿದ್ದರೆ ದಯವಿಟ್ಟು ಆ ಭ್ರಮೆನ ತೆಗೆದುಬಿಡಿ. ನಾವು ಇಷ್ಟವರೆಗೆ ಇದು ಮಾಡಿದ್ದು ಸಹ ಅದೇ. ಹಾಗಾಗಿ ನಿಮ್ಮ ಇದು ನಿಮಗೆ ಸಂಬಂಧಪಟ್ಟಿದ್ದಂಥದ್ದು. ಹಾಗಾಗಿ ಮತ್ತೊಬ್ಬರನ್ನ ಇದನ್ನು ಸಹ ನಾವು ಇದು ಮಾಡಬಾರ್ದು. ನಾವು ಸಹ ಏನು ಇದು ಮಾಡಬಾರ್ದು. ಹಾಗಾಗಿ ಎಲ್ಲನೂ ಎಚ್ಚೆತ್ಕೊಳ್ಳಿ. ನಿಮಗೆ ನೀವೇ ಜವಾಬ್ದಾರರು ಸಹ ನೀವೇ ಇಲ್ಲಿ. ಆದರೆ ಇನ್ನೇ ಯಾವುದೇ ರೀತಿಯಲ್ಲಿ ನಾವು ಜವಾಬ್ದಾರಿಕೆಯನ್ನು ಇಲ್ಲ ವೀಕ್ಷಕರೇ. ಯಾವುದೇ ರೀತಿಯಲ್ಲಿ ಜವಾಬ್ದಾರಿಕೆಯನ್ನು ನಾವು ಪ್ರಾಪಂಚಿಕವಾಗಿ ತಗೊಳ್ಳಲ್ಲ. ಯಾವುದೇ ಸಹ ಜವಾಬ್ದಾರಿ ಇಲ್ಲ. ಪ್ರಪಂಚಕ್ಕೂ ನಮಗೂ ಸಂಬಂಧ ಇಲ್ಲ. ಮೊದಲಿಂದ ನಿಮಗೆ ಹೇಳ್ತೀನಿ, ಪ್ರಪಂಚಕ್ಕೂ ನಮಗೂ ಸಂಬಂಧ ಇಲ್ಲ. ಪ್ರಪಂಚ ನನಗೆ ಬೇಡ. ಯಾವುದು ಸಹ ನನಗೆ ಬೇಡದಿರುವಂಥದ್ದು. ಪ್ರಪಂಚ ಆಗಲಿ, ಒಂದು ಕುಟುಂಬ ಆಗಲಿ, ಯಾವುದು ಸಹ ನನಗೆ ಬೇಡದಿರುವಂಥದ್ದು. ಆದರೆ ಪ್ರಪಂಚದಲ್ಲಿದ್ದೀವಿ, ಕೌಟುಂಬಿಕವಾಗಿ ಇದ್ದೀನಿ ಅಷ್ಟೇ. ಯಾವುದು ನನಗೆ ಬೇಡದಿರುವಂಥದ್ದು. ನನಗೆ ಬೇಡದಿರುವಂಥದ್ದು ಏನು ಅಂತ ಹೇಳಿದ್ರೆ ಈ ಪ್ರಪಂಚ. ನಾನು ಹೇಳಿದ್ನಲ್ಲ, ಇದೆಲ್ಲ ನನಗೆ ಬೇಡದಿರುವಂಥದ್ದು. ಆದರೆ ನಾನು ಪ್ರಾಪಂಚಿಕವಾಗಿ ಇದ್ದೀವಿ ಅಷ್ಟೇ. ನನಗೆ ಪ್ರಪಂಚನೂ ಬೇಡ, ಏನು ಬೇಡ. ನನಗೂ ನಿಮಗೂ ಸಂಬಂಧ ಇಲ್ಲ. ಇದನ್ನು ಸುಮಾರು ಸತಿ ನಾನು ನಿಮಗೆ ಹೇಳಿದ್ದೀನಿ, ನನಗೂ ನಿಮಗೂ ಸಂಬಂಧ ಇಲ್ಲ ಅಂತ. ಹಾಗಾಗಿ ಇದನ್ನು ಮತ್ತೆ ನೀವು ನೆನ್ಪು ಮಾಡ್ಕೊಳ್ತೀನಿ, ನನಗೂ ನಿಮಗೂ ಸಂಬಂಧಗಳಿಲ್ಲ. ಇದನ್ನು ಸುಮಾರು ಸತಿ ಹೇಳಿದ್ದೀನಿ, ಸುಮಾರು ಸತಿ ನಿಮ್ಮ ಕಾಲಿಗೂ ಬೀಳ್ತೀನಿ ಅಂತಲೂ ಹೇಳಿದ್ದೀನಿ. ಹಾಗಾಗಿ ಇದನ್ನು ಮತ್ತೆ ನೆನ್ಪು ಮಾಡ್ಕೊಳ್ಳಿ. ನನಗೂ ನಿಮಗೂ ಪ್ರಪಂಚದಲ್ಲಿ ಯಾರಿಗೂ ಸಹ ಸಂಬಂಧಗಳು ಇಲ್ಲ. ನನಗೂ ಪ್ರಪಂಚ ನನಗೆ ಬೇಡ ಅಂತ ಏನಾದರೂ ಇತ್ತು ಅಂತ ಹೇಳಿದ್ರೆ ಅದು ಈ ಪ್ರಪಂಚ. ಅದನ್ನು ಸ್ವಲ್ಪ ಇದು ಮಾಡಿಕೊಡಿ. ಯಾಕೆಂದರೆ ಪ್ರತಿಯೊಂದು ಸಹ ಇದಿರುತ್ತೆ, ಏನೋ ಒಂದು ಇದಿರುತ್ತೆ, ಅದು ಸಹ ಇದಿರುತ್ತೆ ವೀಕ್ಷಕರೇ. ಹಾಗಾಗಿ ನಮಗೆ ಯಾವುದು ಸಹ ಬೇಡದಿರುವಂಥದ್ದು. ಯಾರು ಮನುಷ್ಯ ದಿನನಿತ್ಯ ಜೀವನದಲ್ಲಿ ಏನು ಬಯಸ್ತಾ ಇದ್ದಾನೆ, ದಿನನಿತ್ಯ ಜೀವನದಲ್ಲಿ ಮತ್ತು ಪ್ರಾಪಂಚಿಕ ಜೀವನದಲ್ಲಿ ಮುಂದೆ ಒಂದು ಇದರಲ್ಲಿ ಮತ್ತು ಇದು ಅಂತ ಏನು ಬಯಸ್ತಿದ್ದಾನೆ, ಪ್ರಾಪಂಚಿಕವಾಗಿ ಜನರೆಲ್ಲ ಏನು ಒಂದು ಇದರಲ್ಲಿ ಒಂದು ಓಟದಲ್ಲಿದ್ದಾರೆ, ಅದ್ಯಾವುದು ನನಗೆ ಬೇಡದಿರುವಂಥದ್ದು. ನನಗೆ ಯಾವುದು ಸಹ ಬೇಡದಿರೋಂತಹ ವಿಚಾರ. ನಮಗೆ ಈ ಪ್ರಪಂಚ ಇದ್ಯಾವುದು ಸಹ ಇಲ್ಲ. ನಮಗೆ ಹೆಸರು ಮಾಡಬೇಕು ಅಂತಲೂ ಇಲ್ಲ, ನಮಗೆ ಗುರುತಿಸ್ಕೊಳ್ಳಬೇಕೆ ಅನ್ನೋದು ಸಹ ಇಲ್ಲ. ಇದರಲ್ಲಿ ನಾನು ಇದಾಗಿರುವಂಥದ್ದು ವೀಕ್ಷಕರೇ. ಆದರೆ ಯಾವುದೂ ಸಹ ನಾನು ಯಾವುದಕ್ಕೂ ಪ್ರಯತ್ನ ಪಟ್ಟವನೂ ಅಲ್ಲ. ನಾನು ಏನಕ್ಕೆ ಈ ಥರ ಇದಾಗಿದ್ದೀನೋ ಅದಕ್ಕೆ ಇದೇ ಕಾರಣ. ಈ ಇನ್ವಾಲ್ವ್ಮೆಂಟ್ ಅನ್ನೋದೇ ಕಾರಣ ಹೊರತು ಬೇರೆ ಯಾವುದೂ ಅಲ್ಲ. ಬೇರೆ ಯಾವುದಾದ್ರೂ ಇತ್ತು ಅಂತ ಹೇಳಿದ್ರೆ ಅದು ಪ್ರಪಂಚ ಡೈವರ್ಟ್ ಮಾಡಿ ಅದು ಇದು ಮಾಡ್ತಾಯಿದೆ ಹೊರತು ಇನ್ಯಾವುದೂ ಅಲ್ಲ. ಹಾಗಾಗಿ ಯಾವುದೇ ಪ್ರಶ್ನೆಗಳಿದ್ರೂ ನನ್ನನ್ನು ಕೇಳಿ, ನನ್ನನ್ನು ಪ್ರಶ್ನೆ ಮಾಡಿ, ಪ್ರತಿಯೊಂದಕ್ಕೂ ಇದು ಮಾಡಿ ವೀಕ್ಷಕರೇ. ನನಗೆ ನಂಬೋರು ಬೇಡ, ಪ್ರಶ್ನೆ ಮಾಡೋರು ಬೇಕು. ಹೇಳಿದ್ನ ನಂಬೋರು ನಮಗೆ ಬೇಡವೇ ಬೇಡ, ಪ್ರಶ್ನೆ ಮಾಡೋರು ಬೇಕಾಗುತ್ತೆ. ಹಾಗಾಗಿ ಈ ಒಂದು ಲಾಸ್ಟು ಆದಂತಹ ವಿಚಾರಗಳಲ್ಲಿ ಇನ್ವಾಲ್ವ್ಮೆಂಟ್ ಅನ್ನೋದು ಇದೆ. ನಮಗೂ ನಿಮಗೂ ಯಾವುದೇ ರೀತಿಯಲ್ಲಿ ಸಂಬಂಧಗಳು ಇಲ್ಲ. ಇದು ಸುಮಾರು ವರ್ಷಗಳಿಂದ ಹೇಳ್ತಿದ್ದೆ, ಈಗಲೂ ಹೇಳ್ತಿದ್ದೀನಿ. ದಯವಿಟ್ಟು ಇದು ಮಾಡ್ಕೊಳ್ಳಿ. ನಿಮಗೆ ನೀವೇ ಒಂದು ಜವಾಬ್ದಾರರು. ಯಾರು ಸಹ ಇದು ಮಾಡೋಕ್ಕೆ ಸಾಧ್ಯತೆ ಇಲ್ಲ ವೀಕ್ಷಕರೇ. ಆದರೆ ಪ್ರತಿಯೊಂದು ಒಂದು ಕಾಲನು ಯುಗಾನು ಘಟ್ಟಗಳಲ್ಲಿ ಪ್ರತಿಯೊಂದು ಅದು ಬೇರೆ ಆದಂಥ ಸ್ಥಿತಿಗತಿಗಳಲ್ಲಿದೆ. ಬದಲಾವಣೆ ಹೊಂದಿದರೆ ಯುಗ ತನ್ನದೇ ಆದಂತಹ ಒಂದು ಇದು ಕೊಡ್ತಾ ಇದೆ. ಅದಕ್ಕೆ ಬದಲಾವಣೆ ಅನ್ನೋದು ಸ್ವಯಂ ಆಗಬೇಕಾಗುತ್ತೆ. ಅದು ನಿಮಗೆ ಸುಮಾರು ಸತಿ ಹೇಳಿದ್ದೀನಿ. ಅದು ಸಹ ನಿಮಗೆ ನೀವೇ ಇದು ಮಾಡ್ಕೊಳ್ತಾ ಇರುವಂಥದ್ದು. ನಮಸ್ಕಾರ ವೀಕ್ಷಕರೇ. ಎಲ್ಲವಾದಂತಹ ಒಂದು ಶಕ್ತಿಗೆ ಶರಣಾಗಿ ನಮಿಸುತ್ತಾ ಎಲ್ಲರಿಗೂ ನಮಸ್ಕಾರ.